ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 2ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಬಿಪಿ ಕೊಲೆಸ್ಟ್ರಾಲ್ ಕಂಟ್ರೋಲ್ ಕೀ ಫಾರ್ ಟೈಪ್ 1 ಡಯಾಬಿಟಿಕ್ಸ್ ಅನ್ನುವಂಥದ್ದು. ಟೈಪ್ 1 ಡಯಾಬಿಟಿಕ್ಸ್ ಅನ್ನು ಹೊಂದಿರುವಂಥವರಿಗೆ ಕೇವಲ ತಮ್ಮ ಬ್ಲಡ್ ಶುಗರನ್ನು ಮಾತ್ರವೇ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಸಾಲದು. ಬಿ ಪಿಯನ್ನು ಹಾಗೆ ಕೊಲೆಸ್ಟ್ರಾಲನ್ನು ಇವೆರಡನ್ನು ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದ್ರಿಂದ ಟೈಪ್ 1 ಡಯಾಬಿಟಿಕ್ಸ್ ಅನ್ನು ಹೊಂದಿರುವಂಥವರು ಲಾಂಗ್ ಟರ್ಮ್ ಅಂದರೆ ದೀರ್ಘಾಯುಷ್ಯವಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಒಂದು ಪ್ಯಾನ್ ಇಂಡಿಯಾ ಭಾರತದಾದ್ಯಂತ ನಡೆಸಿರ್ತಕ್ಕಂಥ ಅಧ್ಯಯನ ತಿಳಿಸ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಟೈಪ್ 1 ಡಯಾಬಿಟಿಕ್ಸ್ ಅನ್ನುವಂಥದ್ದು 14ರಿಂದ 16 ವರ್ಷ ಮಕ್ಕಳ ಏಜ್ ಏನಿರುತ್ತೆ ಅಂಥವರಿಗೆ ಹೆಚ್ಚಿನದಾಗಿ ಅಫೆಕ್ಟ್ ಆಗುವಂಥದ್ದು. ಟೈಪ್ 1 ಡಯಾಬಿಟಿಕ್ಸ್ ಅನ್ನು ನೋಡಿದಾಗ ಭಾರತದಲ್ಲಿ 95,000 ಮಕ್ಕಳಿಗೆ ಟೈಪ್ 1 ಡಯಾಬಿಟಿಕ್ಸ್ ಅನ್ನು ಹೊಂದಿದ್ದು, ಭಾರತ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಟೈಪ್ 1 ಡಯಾಬಿಟಿಕ್ಸ್ ಅನ್ನು ಹೊಂದಿರತಕ್ಕಂಥ ಪೇಷಂಟ್ಸ್ಗಳನ್ನು ಹೊಂದಿರತಕ್ಕಂಥ ದೇಶ ಕೂಡ ಆಗಿದೆ. ಆದರೆ ಹೆಚ್ಚು ದೀರ್ಘಾವಧಿಯವರೆಗೂ ಲಾಂಗ್ ಟರ್ಮ್ ಸರ್ವೈವಲ್ ಅನ್ನು ಮಾಡುವಂಥವರು ಯಾವ ದೇಶದವರು ಅಂದಾಗ US ಮತ್ತು ಯುರೋಪಿನ ಹಲವಾರು ದೇಶಗಳಲ್ಲಿನ ಈ ಒಂದು ಟೈಪ್ 1 ಡಯಾಬಿಟಿಕ್ ಪೇಷಂಟ್ಸ್ಗಳು ಹೆಚ್ಚು ದೀರ್ಘಾಯುಷ್ಯವಾಗಿ ಬದುಕ್ತಾರೆ ಅನ್ನುವಂಥದ್ದು ತಿಳಿದು ಬಂದಿದೆ. ಹಾಗಾಗಿ ಬಿ ಪಿಯನ್ನು ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದಾಗಿ ಟೈಪ್ 1 ಡಯಾಬಿಟಿಕ್ಸ್ನಿಂದ ಅಫೆಕ್ಟ್ ಆಗಿದ್ರೂ ಕೂಡ ದೀರ್ಘಾಯುಷ್ಯವಾಗಿ ಬದುಕೋದಕ್ಕೆ ಇದು ಕೂಡ ನೆರವಾಗುತ್ತೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಡಯಾಬಿಟಿಕ್ಸ್ ಟೆಕ್ನಾಲಜಿ ಆ್ಯಂಡ್ ಥೆರಪಟಿಕ್ಸ್ ಅನ್ನುವಂಥ ಒಂದು ಜರ್ನಲ್ನಲ್ಲಿ ಮಲ್ಟಿ ಸೆಂಟ್ರಿಕ್ ಸ್ಟಡಿಯನ್ನು ನಡೆಸಿ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಲಾಗಿದೆ. ಈ ಅಧ್ಯಯನದ ಪ್ರಕಾರ ಬಿ ಪಿ ಕೊಲೆಸ್ಟ್ರಾಲನ್ನು ಕಂಟ್ರೋಲನ್ನು ಇಟ್ಕೊಳ್ಳುವಂಥದ್ದು ಟೈಪ್ 1 ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಬಹಳನೇ ನೆರವಾಗುತ್ತೆ, ಹಾಗೆ ಅವರು ಲಾಂಗ್ ಟರ್ಮ್ನಲ್ಲಿ ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆ US ಮತ್ತು ಯುರೋಪಿನ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ಭಾರತದಲ್ಲಿರ್ತಕ್ಕಂಥ ಲೈಫ್ ಎಕ್ಸ್ಪೆಕ್ಟೆನ್ಸಿಯೇ ಕಡಿಮೆ ಇರುವಂಥ ಹಿನ್ನೆಲೆಯಲ್ಲಿ ಟೈಪ್ 1 ಡಯಾಬಿಟಿಕ್ಸ್ಗಳ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನುವಂಥದ್ದು ಇನ್ನೂ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಲೋಯರ್ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಭಾರತದಲ್ಲಿ ಕಾಣಬಹುದು. ಅದನ್ನು ಇಂಪ್ರೂವ್ ಮಾಡಬೇಕು ಅಂದಾಗ ಬಿ ಪಿ ಕೊಲೆಸ್ಟ್ರಾಲ್ ಇವೆಲ್ಲವೂ ಕೂಡ ಒಂದು ಕಂಟ್ರೋಲ್ ಪಾಯಿಂಟ್ಸ್ಗಳಾಗಿ ಕೀ ಪಾಯಿಂಟ್ಸ್ಗಳಾಗಿ ಕಾರ್ಯ ಮಾಡುತ್ತೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಡಯಾಬಿಟಿಸ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. 14th ನವೆಂಬರ್ 14 ಪ್ರತಿ ವರ್ಷವೂ ಕೂಡ WHO ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಇದು ಯಾತಕ್ಕಾಗಿ ಅಂತ ಅಂದರೆ ಸರ್ ಫ್ರೆಡ್ರಿಕ್ ಬ್ಯಾಂಟಿಂಗ್ ಇವರು ಚಾರ್ಲ್ಸ್ ಬೆಸ್ಟ್ ಮತ್ತು ಸರ್ ಫ್ರೆಡ್ರಿಕ್ ಬ್ಯಾಂಟಿಂಗ್ ಸೇರಿ ಇನ್ಸುಲಿನನ್ನು 1922ರಲ್ಲಿ ತಯಾರು ಮಾಡ್ತಾರೆ. ಇನ್ಸುಲಿನನ್ನು ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ರೆಗ್ಯುಲರ್ ಆಗಿ ನೀಡಲಾಗುತ್ತೆ. ಈ ಇನ್ಸುಲಿನನ್ನು ತಯಾರು ಮಾಡಿದಂಥ ಇಬ್ಬರು ಫೌಂಡರ್ಸ್ಗಳೇನಿದ್ದಾರೆ ಡಿಸ್ಕವರ್ ಮಾಡಿದಂಥವ್ರು, ಅದರಲ್ಲಿ ಫ್ರೆಡ್ರಿಕ್ ಬ್ಯಾಂಟಿಂಗ್ ಅವರು ಕೂಡ ಒಬ್ಬರು. ಇವರ ಒಂದು ಬರ್ತ್ಡೇಯನ್ನು 14 ನವೆಂಬರನ್ನು ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಜಗತ್ತಿನಾದ್ಯಂತ 420 ಮಿಲಿಯನ್ಗೂ ಹೆಚ್ಚು ಮಂದಿ ಡಯಾಬಿಟಿಕ್ ಪೇಷಂಟ್ಸ್ಗಳಾಗಿದ್ದಾರೆ. ಅದರಲ್ಲಿ ಚೀನಾ ಹೈಯೆಸ್ಟ್ ನಂಬರನ್ನು ಹೊಂದಿದ್ರೆ ಭಾರತದಲ್ಲಿ ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಪೇಷಂಟ್ಸ್ಗಳನ್ನು ಹೊಂದಿರತಕ್ಕಂಥದ್ದು. ಆದರೆ ಡಯಾಬಿಟಿಕ್ನಿಂದ ಕಂಪ್ಲೀಟ್ ಆಗಿ ಕ್ಯೂರ್ ಆಗೋದಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಹಲವಾರು ಕಾರಣಗಳಿದೆ. ಮತ್ತು ಡಯಾಬಿಟಿಸ್ ಅನ್ನುವಂಥ ಈ ಒಂದು ಕಾಯಿಲೆಯೊಟ್ಟಿಗೆ ಇರುವಂಥ ಪ್ರಾಬ್ಲಮ್ಸ್ಗಳೇನು ಸದ್ಯಕ್ಕೆ ಅಂತ ಅಂದಾಗ ಇನ್ಸುಲಿನನ್ನು ಇದಕ್ಕೆ ಟ್ರೀಟ್ಮೆಂಟ್ನ ರೂಪದಲ್ಲಿ ಬಳಸೋದು. ಆದರೆ ಇನ್ಸುಲಿನ್ನ ಕಾಸ್ಟ್ ಅನ್ನುವಂಥದ್ದು ಹೈಯೆಸ್ಟ್ ಆಗಿ ಅಂದರೆ ಹೈ ಕಾಸ್ಟ್ ಇರುವಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿ ಈ ಒಂದು ಕಾಯಿಲೆಯನ್ನು ಕಾಡ್ತಾ ಇದೆ. ಹಾಗೆ ಎಸೆನ್ಷಿಯಲ್ ಮೆಡಿಸಿನ್ಸ್ ಮತ್ತು ಟೆಕ್ನಾಲಜೀಸ್ ಅನ್ನುವಂಥದ್ದು ಇನ್ಸಫಿಷಿಯೆಂಟ್ ಆಗಿ ಇರುವಂಥದ್ದು ಕೂಡ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಹಾಗಾದರೆ ಭಾರತ ಸರ್ಕಾರ ಏನೆಲ್ಲ ಮೆಷರ್ಸ್ಗಳನ್ನು ತಗೊಂಡಿದೆ ಈ ಒಂದು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತ ಅಂದರೆ, ಭಾರತದಲ್ಲಿರ್ತಕ್ಕಂಥ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಟಾರ್ಗೆಟ್ ಅಂತ ಹೇಳಿ NCD ಟಾರ್ಗೆಟ್ ಇದೇನಿದೆ, ಭಾರತದ ನ್ಯಾಷನಲ್ NCD ಟಾರ್ಗೆಟ್ನ ಅಡಿಯಲ್ಲಿ ಒಬೆಸಿಟಿ ಮತ್ತು ಡಯಾಬಿಟಿಸ್ ಪ್ರಿವೆಲೆನ್ಸ್ ಅನ್ನು ಪ್ರಿವೆಂಟ್ ಮಾಡೋದಕ್ಕೆ ಅಂತ ಹೇಳಿ ಮೆಷರ್ಸ್ಗಳನ್ನು ತಗೊಳ್ಳಾಗ್ತಾ ಇದೆ. ಹಾಗೆ NPCDCS ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಕ್ಯಾನ್ಸರ್ಸ್, ಡಯಾಬಿಟಿಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂಡ್ ಸ್ಟ್ರೋಕ್ ಅನ್ನುವಂಥದ್ದನ್ನು 2010ರಲ್ಲಿ ಈ ಒಂದು ಪ್ರೋಗ್ರಾಮನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ಇದು ಈ ಡಯಾಬಿಟಿಸ್ಗೆ ಸಂಬಂಧಪಟ್ಟಂತೆ ಡಯಾಗ್ನೋಸಿಸ್ ಮಾಡೋದಕ್ಕೆ ಕಾಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟನ್ನು ವೇರಿಯಸ್ ಲೆವೆಲ್ಸ್ಗಳಲ್ಲಿ ನೀಡೋದಕ್ಕೆ ಅಂತ ಹೇಳಿ ಸಪೋರ್ಟ್ ಮಾಡುವಂಥ ಒಂದು ಪ್ರೋಗ್ರಾಮ್ ಆಗುತ್ತೆ. ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಕ್ಯಾನ್ಸರ್ಸ್, ಡಯಾಬಿಟಿಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂಡ್ ಸ್ಟ್ರೋಕ್ ಅನ್ನುವಂಥದ್ದು. ಏನಿದು ಡಯಾಬಿಟಿಕ್ಸ್ ಅನ್ನೋದಾದರೆ ಇದೊಂದು ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥದ್ದಲ್ಲ. ಆದರೆ ಪ್ಯಾಂಕ್ರಿಯಾಸ್ನಲ್ಲಿ ಸರಿಯಾದ ಕ್ವಾಂಟಿಟಿಯಲ್ಲಿ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ಬ್ಲಡ್ ಶುಗರನ್ನು ರೆಗ್ಯುಲೇಟ್ ಮಾಡುವಂಥ ಒಂದು ಹಾರ್ಮೋನ್, ಇನ್ಸುಲಿನ್ ಅನ್ನುವಂಥದ್ದು ಬ್ಲಡ್ ಶುಗರನ್ನು ರೆಗ್ಯುಲೇಟ್ ಮಾಡುವಂಥ ಒಂದು ಹಾರ್ಮೋನ್. ಈ ಇನ್ಸುಲಿನನ್ನು ಪ್ಯಾಂಕ್ರಿಯಾಸು ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಸರಿಯಾದ ಒಂದು ಕ್ವಾಂಟಿಟಿಯಲ್ಲಿ ಈ ಒಂದು ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ, ಅಥವಾ ಎಫೆಕ್ಟಿವ್ ಆಗಿ ಈ ಇನ್ಸುಲಿನನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಬಾಡಿಗೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ
ಡಯಾಬಿಟಿಸನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ. ಇದರಲ್ಲಿ ನಾವು ಟೈಪ್ 1 ಟೈಪ್ 2 ಅಂತ 2 ರೀತಿಯ ಡಯಾಬಿಟಿಕ್ಸ್ಗಳನ್ನು ಕಾಣ್ಬೋದಾಗುತ್ತೆ. ಟೈಪ್ 1 ಆ್ಯಂಡ್ 2 ಅಂತ ಹೇಳಿ. ಸಾಮಾನ್ಯವಾಗಿ ಟೈಪ್ 1 ಡಯಾಬಿಟಿಕ್ಸ್ ಅಂದಾಗ 14ರಿಂದ 16 ವರ್ಷದ ಮಕ್ಕಳಲ್ಲಿ ಇದು ಕಾಣಸಿಗುವಂಥದ್ದು. ಇಲ್ಲಿ ಸಫಿಷಿಯಂಟ್ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಬಾಡಿ ಯಾವಾಗ ಫೇಲ್ಯೂರ್ ಆಗುತ್ತೆ ಆಗ ಟೈಪ್ 1 ಡಯಾಬಿಟಿಕ್ಸ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ಇದನ್ನ ಸಾಮಾನ್ಯವಾಗಿ ಜುವಿನೈಲ್ ಡಯಾಬಿಟಿಕ್ಸ್ ಅಂತ ಕೂಡ ಕರೆಯುವಂಥದ್ದು. ಯಾಕೆಂದ್ರೆ ಇದು ಚಿಕ್ಕ ಮಕ್ಕಳಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ. ಟೈಪ್ 1 ಡಯಾಬಿಟಿಸ್ ಇರುವಂತವರು ಇನ್ಸುಲಿನ್ ಡಿಪೆಂಡೆಂಟ್ ಆಗಿರ್ತಾರೆ. ಅಂದ್ರೆ ಆರ್ಟಿಫಿಷಿಯಲ್ ಇನ್ಸುಲಿನ್ಸ್ ಅನ್ನ ಅವರಿಗೆ ನೀಡಬೇಕಾಗುತ್ತೆ ಪ್ರತಿದಿನವೂ ಕೂಡ, ಅವರನ್ನ ಜೀವಂತವಾಗಿ ಇರಿಸ್ಕೊಳ್ಬೇಕು ಅಂದ್ರೆ. ಇನ್ನು ಟೈಪ್ 2 ಡಯಾಬಿಟಿಸ್ ಅಂತ ಅಂದ್ರೆ ಇದು ಬಾಡಿ ಯಾವ ರೀತಿಯಾಗಿ ಇನ್ಸುಲಿನ್ ಅನ್ನ ಬಳಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಇರುವಂತದ್ದು. ಅಂದ್ರೆ ಸರಿಯಾಗಿ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಇನ್ಸುಲಿನ್ ಅನ್ನ ಬಳಸ್ಕೊಳ್ಳಕ್ ಆಗದೆ ಇರುವಂತದನ್ನ ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿ ಕರಿತೇವೆ. ಬಾಡಿ ಇನ್ಸುಲಿನ್ ಅನ್ನ ಮಾಡ್ತಾ ಇರುತ್ತೆ, ಟೈಪ್ 1 ಅಲ್ಲಿ ಬಾಡಿ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರಲ್ಲ ಎನಫ್ ಕ್ವಾಂಟಿಟಿಯಲ್ಲಿ. ಆದ್ರೆ ಇಲ್ಲಿ ಬಾಡಿ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆದ್ರೆ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಸೆಲ್ಸ್ಗಳು ಅದಕ್ಕೆ ಸರಿಯಾದ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇರಲ್ಲ. 45 ವರ್ಷ ವಯಸ್ಸಿನ ಮೇಲಿರ್ತಕ್ಕಂಥವರಲ್ಲಿ ಈ ಒಂದು ಟೈಪ್ 2 ಡಯಾಬಿಟಿಸ್ ಅನ್ನ ಸಾಮಾನ್ಯವಾಗಿ ಕಾಣಬಹುದಾಗುತ್ತೆ. 45ಕ್ಕೂ ಹೆಚ್ಚು ವಯಸ್ಸಿನವರಲ್ಲಿ. ಮೋಸ್ಟ್ ಕಾಮನ್ ಟೈಪ್ ಆಫ್ ಡಯಾಬಿಟಿಸ್ ಅಂತ ಕೂಡ ಇದು ಟೈಪ್ 2 ಡಯಾಬಿಟಿಸ್ ಅನ್ನುವಂಥದ್ದು ಕಾಣಸಿಗುತ್ತೆ. ಇದರಿಂದಾಗಿ ಒಬೆಸಿಟಿಗೂ ಕೂಡ ಇದು ಲಿಂಕ್ ಅನ್ನ ಹೊಂದಿರುತ್ತೆ. ಇನ್ನು ಜೆಸ್ಟೇಷನಲ್ ಡಯಾಬಿಟಿಸ್ ಅನ್ನುವಂಥದ್ದು ವುಮೆನ್ಗೆ ಪ್ರೆಗ್ನೆನ್ಸಿಯ ಟೈಮಲ್ಲಿ ಬರುವಂಥದ್ದು. ಇಲ್ಲಿ ಬಾಡಿ ಅನ್ನುವಂಥದ್ದು ಇನ್ಸುಲಿನ್ಗೆ ಲೆಸ್ ಸೆನ್ಸಿಟಿವ್ ಆಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ವುಮೆನ್ ಯಾವಾಗ ಪ್ರೆಗ್ನೆನ್ಸಿಯನ್ನು ಹೊಂದುತ್ತಾರೆ ಆ ಸಂದರ್ಭದಲ್ಲಿ ವುಮೆನ್ನಿನ ಬಾಡಿ ಅನ್ನುವಂಥದ್ದು ಇನ್ಸುಲಿನ್ಗೆ ಲೆಸ್ ಸೆನ್ಸಿಟಿವ್ ಆಗಿರುತ್ತೆ. ಜೆಸ್ಟೇಷನಲ್ ಡಯಾಬಿಟಿಸ್ ಅನ್ನುವಂಥದ್ದು ಎಲ್ಲ ವುಮೆನ್ನಲ್ಲೂ ಏನು ಅಕ್ಕರ್ ಆಗೋದಿಲ್ಲ. ಯೂಶಲಿ ಮಗು ಆದ ನಂತರದಲ್ಲಿ ಈ ಜೆಸ್ಟೇಷನಲ್ ಡಯಾಬಿಟಿಸ್ ಅನ್ನುವಂಥದ್ದು ಏನು ಬಂದಿರುತ್ತೆ ಅವರು ಕನ್ಸೀವ್ ಆದಂಥ ಸಂದರ್ಭದಲ್ಲಿ ಅದರಿಂದ ಅವ್ರಿಗೆ ಒಂದು ರಿಲೀಫ್ ಅನ್ನುವಂಥದ್ದು ಕೂಡ ಆ ಬರ್ತನ್ನು ನೀಡಿದ ನಂತರದಲ್ಲಿ ಸಿಗಬಹುದಾಗಿರುತ್ತೆ. ಮುಖ್ಯವಾಗಿ ಡಯಾಬಿಟಿಸ್ ಅನ್ನುವಂಥದ್ದು ನಮ್ಮ ದೇಹದ 5 ಭಾಗಗಳಿಗೆ ಅಫೆಕ್ಟ್ ಮಾಡುತ್ತೆ. ಕಿಡ್ನಿ, ಹಾರ್ಟ್, ಬ್ಲಡ್ ವೆಸಲ್ಸ್, ನರ್ವ್ ಸಿಸ್ಟಮ್ ಮತ್ತು ಐಸ್ ಅನ್ನುವಂಥದ್ದು. ಫ್ಯಾಕ್ಟರ್ಸ್ ಡಯಾಬಿಟಿಸ್ ಇನ್ಕ್ರೀಸ್ ಆಗೋದಕ್ಕೆ ಏನು ಕಾರಣ ಅಂತ ಅಂದರೆ ಅನ್ಹೆಲ್ದಿ ಡಯಟ್, ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಆಹಾರವನ್ನು ಸೇವಿಸದೇ ಇರುವಂಥದ್ದು ಮತ್ತು ಫಿಸಿಕಲ್ ಆಕ್ಟಿವಿಟಿಯನ್ನು ಮಾಡದೇ ಇರತಕ್ಕಂಥದ್ದು, ಹಾಗೆ ಆರ್ಮ್ಫುಲ್ ಆಗಿ ಆಲ್ಕೋಹಾಲನ್ನು ಯೂಸ್ ಮಾಡುವಂಥದ್ದು ಮತ್ತು ಓವರ್ ವೆಯ್ಟ್ ಅಥವಾ ಒಬೆಸಿಟಿ ಕೂಡ ಒಂದು ಕಾರಣ ಆಗುತ್ತೆ. ಟೊಬ್ಯಾಕೊ ಕನ್ಸ್ಯೂಮ್ ಮಾಡುವಂಥದ್ದು ಕೂಡ ಕಾರಣ ಆಗುತ್ತೆ. ಈ ರೀತಿಯಾಗಿ ನಾನಾ ಫ್ಯಾಕ್ಟರ್ಸ್ಗಳಿದೆ ಡಯಾಬಿಟಿಸ್ ನಮ್ಮ ದೇಹದಲ್ಲಿ ಇನ್ಕ್ರೀಸ್ ಆಗೋದಕ್ಕೆ. ಆದರೆ ಇದೊಂದು ಕಮ್ಯುನಿಕಬಲ್ ಡಿಸೀಸ್ ಅಲ್ಲ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ಡಿಸೀಸ್ ಅಲ್ಲ ಅನ್ನುವಂಥದ್ದು. ಇನ್ಸುಲಿನ್ನ ಕೊರತೆಯಿಂದಾಗಿ ಡಯಾಬಿಟಿಕ್ ಪೇಷಂಟ್ಸ್ಗಳಿರ್ತಾರೆ. ಇನ್ಸುಲಿನ್ ಬಾಡಿಯಲ್ಲಿ ಕಡಿಮೆ ಪ್ರೊಡ್ಯೂಸ್ ಆದರೆ ಟೈಪ್ 1 ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಇನ್ಸುಲಿನ್ ಅನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ನಮ್ಮ ದೇಹ ಶಕ್ತವಲ್ಲ ಅಂತ ಅಂದ್ರೆ ಅದು ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಭಾರತದಲ್ಲಿ ಇದನ್ನು ತಡೆಯೋದಕ್ಕೆ ಅಂತ ಹೇಳಿ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಟಾರ್ಗೆಟ್ನ ಅಡಿಯಲ್ಲಿ ಕಾರ್ಯ ಮಾಡಲಾಗುತ್ತೆ. ಹಾಗೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಕ್ಯಾನ್ಸರ್ಸ್, ಡಯಾಬಿಟಿಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂಡ್ ಸ್ಟ್ರೋಕ್ ಅನ್ನುವಂಥ ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲೂ ಕೂಡ ಕಾರ್ಯ ಮಾಡಲಾಗುತ್ತೆ. ಮುಂದಿನ ಆರ್ಟಿಕಲ್ GST ಕಲೆಕ್ಷನ್ಸ್ ಹಿಟ್ 5 ಮಂತ್ ಹೈ ಅನ್ನುವಂಥದ್ದು. ಕಳೆದ 5 ತಿಂಗಳಲ್ಲಿ ಹೆಚ್ಚಿಗೆ GSTಯನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಕಲೆಕ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದು ಈ ರೀತಿಯಾದಂಥ ಅಂಶಗಳು ನಮಗೆ ಡೈರೆಕ್ಟ್ ಆಗಿ ಏನು ತೋರಿಸುತ್ತೆ, ಇಂಡೈರೆಕ್ಟ್ ಆಗಿ ಏನು ತೋರಿಸುತ್ತೆ ಅಂತ ಅಂದರೆ ಭಾರತದ ಆರ್ಥಿಕತೆ ಅನ್ನುವಂಥದ್ದು ಬೆಟರ್ ಆಗ್ತಾ ಇದೆ. ಅಂದರೆ ಕೋವಿಡ್ನಿಂದ ನಮ್ಗೆ ಏನು ಇಂಪ್ಯಾಕ್ಟ್ ಆಗ್ತಾ ಇತ್ತು ಅದರಿಂದ ಭಾರತ ಚೇತರಿಕೆಯತ್ತ ಸಾಗ್ತಾ ಇದೆ ಅನ್ನುವಂಥದ್ರ ಒಂದು ಕುರುಹಾಗಿ ಕೂಡ ಈ ರೀತಿಯ ಆರ್ಟಿಕಲ್ಸ್ಗಳು ನಮಗೆ ಹೆಲ್ಪ್ ಮಾಡುತ್ತೆ. ಕಳೆದ 5 ತಿಂಗಳಿಗೆ ಹೋಲಿಕೆ ಮಾಡಿದಾಗ ಕಳೆದ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿನ ಒಂದು GST ಕಲೆಕ್ಷನ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಕಳೆದ ತಿಂಗಳಲ್ಲಿ 1.17 lakh crore 1,17,000 ಕೋಟಿಯಷ್ಟು GST ಅನ್ನುವಂಥದ್ದು ಕಲೆಕ್ಟ್ ಆಗಿದೆ ಅನ್ನುವಂಥದ್ದನ್ನು, ಭಾರತದ ಗ್ರಾಸ್ GST ರೆವೆನ್ಯೂಸ್ಗಳು ಇಷ್ಟರ ಮಟ್ಟಿಗೆ ಕ್ರಾಸ್ ಆಗಿರುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಫಿನಾನ್ಸ್ ಮಿನಿಸ್ಟ್ರಿ ಅನ್ನುವಂಥದ್ದು ಪಾಸಿಟಿವ್ ಟ್ರೆಂಡನ್ನು ಸೆಕೆಂಡ್ ಹಾಫ್ ಆಫ್ ದಿ ಇಯರ್ನಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ ವರ್ಷದ ಸೆಪ್ಟೆಂಬರ್ ರೆವಿನ್ಯೂಸ್ಗೆ ಹೋಲಿಕೆ ಮಾಡಿದಾಗ ಅಂದರೆ 2020ರ ಸೆಪ್ಟೆಂಬರ್ ರೆವಿನ್ಯೂಸ್ಗೆ ಹೋಲಿಕೆ ಮಾಡಿದಾಗ 23% ಹೆಚ್ಚಿಗೆ GST ಕಲೆಕ್ಷನ್ ಅನ್ನುವಂಥದ್ದು ಕಾಣಸಿಕ್ಕಿದೆ. ಹಾಗೆ ಕಳೆದ ವರ್ಷಕ್ಕೆ ಅಂದರೆ ಪ್ರೀ ಪ್ಯಾಂಡಮಿಕ್ ಮಂತ್ ಆಫ್ ಸೆಪ್ಟೆಂಬರ್ ಏನಿತ್ತು 2019ರ ಸೆಪ್ಟೆಂಬರ್ ಅನ್ನುವಂಥದ್ದು ಅದಕ್ಕೆ ಹೋಲಿಕೆ ಮಾಡಿದಾಗಲೂ ಕೂಡ 27.3% GST ಕಲೆಕ್ಷನ್ ಹೆಚ್ಚಾಗಿರ್ತಕ್ಕಂಥದ್ದು. ಇಲ್ಲಿ ಕೆಲವೊಂದು ಅಂಶವನ್ನು ಗಮನಿಸಬೇಕಾಗುತ್ತೆ. ಕಳೆದ ವರ್ಷವೂ ಕೂಡ ಪ್ಯಾಂಡಮಿಕ್ನಿಂದ ಭಾರತದಲ್ಲಿ ಸಾಕಷ್ಟು ಅಲ್ಲಿನ ಭಾರತದ ಆರ್ಥಿಕತೆಗೆ ಎಫೆಕ್ಟ್ ಆಗಿದ್ರಿಂದ
ಕಳೆದ ವರ್ಷಕ್ಕಿಂತ ಈ ವರ್ಷ ಸಾಮಾನ್ಯವಾಗಿ ಅಧಿಕವಾಗಿಯೇ ನಮ್ಮ ಒಂದು GST ಕಲೆಕ್ಷನ್ ಅನ್ನುವಂಥದ್ದು ಆಗಬೇಕಾಗಿರುತ್ತೆ. ಹಾಗಾಗಿ ನಾವು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ನಮಗೆ ಸರಿಯಾದ ಫಿಗರ್ಸ್ ಸಿಗದೇ ಇರಬಹುದು. ಪ್ರೀ ಪ್ಯಾಂಡಮಿಕ್ ಮಂತ್ಗೆ, ಪ್ರೀ ಪ್ಯಾಂಡಮಿಕ್ ಲೆವೆಲ್ಸ್ಗೆ ನಾವು ಕಂಪೇರ್ ಮಾಡಿದಾಗ ನಿಜವಾದ ರೂಪದಲ್ಲಿ ಇವತ್ತು ಗ್ರೋತ್ ಅನ್ನುವಂಥದ್ದು ಆಗ್ತಾ ಇದೆಯಾ, ಅಥವಾ ನಮ್ಮ ಆರ್ಥಿಕತೆ ಅನ್ನುವಂಥದ್ದು ಬೆಟರ್ ಆಗ್ತಾ ಇದೆಯಾ ಅನ್ನುವಂಥದ್ದು ನಮಗೆ ಕಾಣಸಿಗುತ್ತೆ. ಆ ಹಿನ್ನೆಲೆಯಲ್ಲಿ 2019 ಸೆಪ್ಟೆಂಬರ್ಗೆ ಕಂಪೇರ್ ಮಾಡಿದಾಗಲೂ ಕೂಡ ಈ ತಿಂಗಳ GST ಕಲೆಕ್ಷನ್ ಅನ್ನುವಂಥದ್ದು 27% ಹೆಚ್ಚಾಗಿರ್ತಕ್ಕಂಥದ್ದು. ಎಕನಾಮಿಕ್ ಗ್ರೋತ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಒಂದು ಕುರು ಆಗುತ್ತೆ. ಆಂಟಿ ಎವೇಷನ್ ಆಕ್ಟಿವಿಟೀಸ್ಗಳು ಅಂದರೆ ಟ್ಯಾಕ್ಸ್ ಅನ್ನ ಕಟ್ಟದೆ ಯಾರೆಲ್ಲ ತಪ್ಪಿಸ್ಕೊಳ್ಬೇಕು ಅಂತ ಕಾರ್ಯ ಮಾಡ್ತಿದ್ರು ಅಂಥವರ ವಿರುದ್ಧವಾಗಿ ಸರಿಯಾದ ಪಾಲಿಸೀಸ್ಗಳು, ರೂಲ್ಸ್ಗಳು ಅಪ್ಲಿಕಬಲ್ ಆಗ್ತಾ ಇದೆ ಅನ್ನುವಂಥದ್ದು ಇದರಿಂದ ನಮಗೆ ಕಾಣಸಿಗುತ್ತೆ. ಯಾಕೆಂದ್ರೆ ಹೆಚ್ಚಿನ GST ಕಲೆಕ್ಷನ್ ಅಂದ್ರೆ ಹೆಚ್ಚು ಮಂದಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅಥವಾ ಎಲ್ಲಿಯೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟದೆ ತಪ್ಪಿಸ್ಕೊಳ್ಳುವಂಥವ್ರಿಗೆ ದಾರಿ ಮಾಡಿಕೊಡದೇ ಇರುವಂಥದ್ದು ಕಾಣುತ್ತೆ. ಹಾಗೇನೆ ಫೇಕ್ ಬಿಲ್ಸ್ಗಳನ್ನ ಯಾರು ಮಾಡ್ತಾರೆ ಅಂಥವರ ವಿರುದ್ಧವಾಗಿ ಆಕ್ಷನ್ಸ್ಗಳನ್ನ ತಗೊಳ್ಳಾಗ್ತಾ ಇದೆ ಅನ್ನುವಂಥದ್ದಕ್ಕೂ ಕೂಡ ಇದು ಒಂದು ಕುರು ಆಗಿ ಕಾಣುತ್ತೆ. ಟ್ಯಾಕ್ಸ್ ಪೇಯರ್ಸ್ GSTಯನ್ನು ಏನು ರಿಟರ್ನ್ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲಯನ್ಸ್ ಡೇಟಾ ಏನಿದೆ, ಕಂಪ್ಲಯನ್ಸ್ ಲೆವೆಲ್ಸ್ಗಳ ಬಗೆಗಿನ ಡೇಟಾವನ್ನ ಕಳೆದ 8 ತಿಂಗಳಿನಿಂದ ಕೂಡ ಫಿನಾನ್ಸ್ ಮಿನಿಸ್ಟ್ರಿ ಅನ್ನುವಂಥದ್ದು ರಿಲೀಸ್ ಮಾಡ್ತಾ ಇಲ್ಲ. GSTR 3B ರಿಟರ್ನ್ಸ್ ಅನ್ನ ಟ್ಯಾಕ್ಸ್ ಪೇಯರ್ಸ್ ಏನು ಫೈಲ್ ಮಾಡ್ತಾ ಇದ್ದಾರೆ ಅದರ ಬಗೆಗಿನ ಮಾಹಿತಿ ಅನ್ನುವಂಥದ್ದು ನಮಗಿನ್ನೂ ಕಾಣಸಿಕ್ಕಿಲ್ಲದೆ ಇರತಕ್ಕಂಥದ್ದು. ಸೆಪ್ಟೆಂಬರ್ ತಿಂಗಳಲ್ಲಿ GST ಕಲೆಕ್ಷನ್ ಹೈಯೆಸ್ಟ್ ಆಗಿದೆ ಕಳೆದ 5 ತಿಂಗಳಿಗೆ ಹೋಲಿಕೆ ಮಾಡಿದಾಗ. ಇದು ಎಕಾನಮಿ ಚೇತರಿಕೆಯತ್ತ ಮುಖ ಮಾಡ್ತಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಆಂಟಿ ಎವೇಷನ್ ಆಕ್ಟಿವಿಟೀಸ್ಗಳು ಬೆಟರ್ ಆಗಿವೆ ಅನ್ನುವಂಥದ್ದು, ಹಾಗೆ ಫೇಕ್ ಬಿಲ್ಲರ್ಸ್ಗಳ ವಿರುದ್ಧವಾಗಿ ಆಕ್ಷನ್ಸ್ಗಳು ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದರಿಂದ ತಿಳಿದು ಬರ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ GST ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, GST ಅನ್ನುವಂಥದ್ದು ಭಾರತದಾದ್ಯಂತ ಒಂದೇ ಟ್ಯಾಕ್ಸ್ ಸಿಸ್ಟಮ್ ಅನ್ನ ತರಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಈ GSTಯನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನುವಂಥದ್ರ ಒಂದು ಘೋಷವಾಕ್ಯವನ್ನು ಕೂಡ ನಾವಿಲ್ಲಿ ಕಾಣಬಹುದಾಗುತ್ತೆ GST ಅಡಿಯಲ್ಲಿ. ಇದು ಒಂದು ರೀತಿಯ ಆಟೋಮ್ಯಾಟೆಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಎಕೋಸಿಸ್ಟಮ್ ಆಗಿರ್ತಕ್ಕಂಥದ್ದು. GST ಅಂದಾಕ್ಷಣ ನಮಗೆ ಡೈರೆಕ್ಟ್ ಟ್ಯಾಕ್ಸಸ್ ಕೂಡ ಇದರ ಅಡಿಯಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಅಂದ್ಕೊಳ್ಬಾರ್ದು, ಇದು ತಪ್ಪಾಗುತ್ತೆ. ಇದು ಕೇವಲ ಇಂಡೈರೆಕ್ಟ್ ಟ್ಯಾಕ್ಸಸ್ ಗಳಿಗೆ ಮಾತ್ರವೇ ಬಂದಿರತಕ್ಕಂಥದ್ದು. ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ಗೆ ಒಂದು ಆಟೋಮ್ಯಾಟೆಡ್ ಎಕೋಸಿಸ್ಟಮ್ ಅನ್ನ GST ಅನ್ನುವಂಥದ್ದು ಇ-ವೇ ಬಿಲ್ಸ್ಗಳ ಮುಖಾಂತರವಾಗಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಕಂಪ್ಲಯನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಅಂದರೆ ಟ್ಯಾಕ್ಸ್ ಪೇಯರ್ಸ್ಗಳು ಹೆಚ್ಚಾಗುವಂತೆ ಕಸ್ಟಮ್ಸ್ ಪೋರ್ಟಲ್ ಅನ್ನ GST ಪೋರ್ಟಲ್ ನೊಟ್ಟಿಗೆ ಲಿಂಕ್ ಮಾಡುವಂಥ ಕಾರ್ಯವನ್ನು ಕೂಡ ಮಾಡಲಾಗಿದೆ. GST ಕೌನ್ಸಿಲ್ ಅನ್ನು ಕೂಡ ಇದರಡಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಈ ಕೌನ್ಸಿಲ್ ಅನ್ನ ಭಾರತ ಸಂವಿಧಾನದ ಯಾವೊಂದು ಆರ್ಟಿಕಲ್ ಅನ್ನುವಂಥದ್ದು GST ಕೌನ್ಸಿಲ್ನ ಬಗ್ಗೆ ತಿಳಿಸುತ್ತೆ ಅನ್ನುವಂಥದ್ದನ್ನ KPSC ಪರೀಕ್ಷೆಯಲ್ಲೂ ಕೂಡ ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದು ಯಾವ ಆರ್ಟಿಕಲ್ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಭಾರತದಲ್ಲಿ ಒನ್ ಆಫ್ ದಿ ಮೋಸ್ಟ್ ಕಾಂಪ್ಲೆಕ್ಸ್ ಟ್ಯಾಕ್ಸ್ ಟ್ರಾನ್ಸ್ಫಾರ್ಮೇಷನ್ ಪ್ರಾಜೆಕ್ಟ್ ಆಗಿ ಈ GST ಕಾಣಸಿಗುತ್ತೆ. ಇದನ್ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದಂಥ ಗರಿ ಭಾರತ ಸರ್ಕಾರಕ್ಕೆ ಇರುವಂಥದ್ದು. ಇದು ಕೂಡ ಸಾಕಷ್ಟು ಚಾಲೆಂಜಸ್ಗಳನ್ನು GST ಅನ್ನುವಂಥ ವ್ಯವಸ್ಥೆ ಅನ್ನುವಂಥದ್ದು ಫೇಸ್ ಮಾಡಬೇಕಾಗಿ ಬಂದಿದೆ. GSTಯನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಮುಂದಿನ 5 ವರ್ಷಗಳವರೆಗೆ ರಾಜ್ಯ ಸರ್ಕಾರಗಳಿಗೆ GSTಯನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ಆಗುವಂಥ ನಷ್ಟಗಳನ್ನು ಕೇಂದ್ರ ಸರ್ಕಾರ ಭರಿಸುತ್ತೆ ಅನ್ನುವಂಥ ಭರವಸೆಯನ್ನು ನೀಡಿತ್ತು. ಆದರೆ ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ GST ಕಲೆಕ್ಷನ್ ಅಲ್ಲಿ ರಾಜ್ಯ ಸರ್ಕಾರಗಳಿಗೆ ಹಿನ್ನಡೆಯಾದಾಗ ಇದನ್ನ ಕೇಂದ್ರ ಸರ್ಕಾರ ಆ ಒಂದು ಸಂದರ್ಭದಲ್ಲೇ ತುಂಬಿಕೊಡೋದ್ರಲ್ಲಿ ಎಫೆಕ್ಟಿವ್ ಆಗಿ ಕಾರ್ಯವನ್ನ ಮಾಡಲಿಲ್ಲ ಅನ್ನುವಂಥದ್ದು. GST ಅನ್ನುವಂಥದ್ದು ರಾಜ್ಯ ಸರ್ಕಾರಗಳಿಗೆ ಇದ್ದಂಥ ಟ್ಯಾಕ್ಸೇಷನ್ ಪವರ್ಸ್ ಏನಿತ್ತು ಅದನ್ನ ಬಿಗ್ಗರ್ ಲೆವೆಲ್ನಲ್ಲಿ ಸರೆಂಡರ್ ಮಾಡಿದಂಥ ಒಂದು ರಿಫಾರ್ಮ್ ಅಂತಾನೆ ಗುರುತಿಸಬಹುದಾಗುತ್ತೆ. ಹಾಗಾಗಿ ಮುಂದಿನ 5 ವರ್ಷಗಳ ಕಾಲ ಪ್ರತಿ ವರ್ಷವೊಂದಕ್ಕೆ 14% ಗ್ರೋತ್ ಆಗುತ್ತೆ ಅನ್ನುವಂಥದ್ದನ್ನು ಕನ್ಸಿಡರೇಷನ್ ಮಾಡಿಕೊಂಡು ಒಂದು ವೇಳೆ ಇದಕ್ಕಿಂತಲೂ ಕಡಿಮೆ ಗ್ರೋತ್ ಆದಲ್ಲಿ, ಕಡಿಮೆ ಕಲೆಕ್ಷನ್ಸ್ ಆದಲ್ಲಿ ಆ ನಷ್ಟವನ್ನ ಕೇಂದ್ರ ಸರ್ಕಾರ ಭರಿಸ್ಕೊಡುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ನೀಡಲಾಗಿತ್ತು. ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದರಲ್ಲಿ ಕೇಂದ್ರ ಸರ್ಕಾರ ಕೆಲವು ಕಡೆ ಎಡವಿರುವಂಥದ್ದನ್ನು ನಾವು ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಕಾಣಬಹುದಾಗಿತ್ತು. ಒಟ್ಟಾರೆ GSTಯನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಟ್ಯಾಕ್ಸ್ನ ಮೇಲೆ ಇದ್ದಂಥ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಏನಾಗೋದಕ್ಕೆ ಚಾನ್ಸಸ್ ಇತ್ತು ಅದು ಕಡಿಮೆ ಆಗಿದೆ. ಅಂದರೆ ಟ್ಯಾಕ್ಸ್ ಆನ್ ಟ್ಯಾಕ್ಸಸ್ ಅನ್ನು ಕಟ್ಟುವಂಥದ್ರಿಂದ ತಪ್ಪಿಸ್ಕೊಳ್ಬೋದಾಗಿದೆ ಕಸ್ಟಮರ್ಸ್ಗಳು. ಹಾಗೆ GST ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಟ್ಯಾಕ್ಸ್ ಎವೇಷನ್ಗೆ ಒಳಗಾಗುವಂಥವರ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಈ ರೀತಿಯಾಗಿ ಹಲವಾರು ಮಾರ್ಗಗಳನ್ನು ಭಾರತದ ಟ್ಯಾಕ್ಸೇಷನ್ ಪದ್ಧತಿ ಅಥವಾ ಟ್ಯಾಕ್ಸಿಂಗ್ ರಿಫಾರ್ಮ್ಸ್ಗಳ ರೂಪದಲ್ಲಿ ಇವತ್ತು ನಾವು ಕಾಣಬಹುದಾಗಿದೆ. GST ಇಂಟ್ರೊಡಕ್ಷನ್ ಅನ್ನುವಂಥದ್ದು ಒಂದು ಟ್ರಾನ್ಸ್ಫಾರ್ಮಿಂಗ್ ಸ್ಟೆಪ್ ಆಗಿ ಕಾಣುತ್ತೆ ಭಾರತದಲ್ಲಿನ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಗಮನಿಸಿದಾಗ. ಮುಂದಿನ ಆರ್ಟಿಕಲ್ ಡ್ರೋನ್ಸ್ ಯೂಸ್ ಟು ಸ್ಪ್ರೆಡ್ ಸೀಡ್ ಬಾಲ್ಸ್ ಫಾರ್ ರೀಫಾರೆಸ್ಟೇಷನ್ ಅನ್ನುವಂಥದ್ದು. ರೀಫಾರೆಸ್ಟೇಷನ್ ಅಂತ ಅಂದರೆ ಮರು ಅರಣ್ಯೀಕರಣ ಅಂತ ಹೇಳಿ. ಅಂದರೆ ಅಫಾರೆಸ್ಟೇಷನ್ ಅಂದಾಗ ಮರಗಳನ್ನು ಕಡಿಯುವಂಥದ್ದು, ಕಾಡನ್ನು ನಾಶ ಮಾಡುವಂಥದ್ದು ಅಫಾರೆಸ್ಟೇಷನ್ ಆದರೆ, ಮತ್ತೆ ಆ ಕಾಡನ್ನು ಪುನಶ್ಚೇತನಗೊಳಿಸುವಂಥದ್ದು ಅಥವಾ ಹೊಸದಾಗಿ ಗಿಡ ಮರಗಳನ್ನು ನೆಟ್ಟು ಮರು ಅರಣ್ಯೀಕರಣಗೊಳಿಸುವಂಥದ್ದನ್ನು ರೀಫಾರೆಸ್ಟೇಷನ್ ಅಂತ ಹೇಳಿ ಕರಿತೇವೆ.
ಹೈದರಾಬಾದ್ ಬೇಸ್ಡ್ ಒಂದು ಸ್ಟಾರ್ಟಪ್ ಅನ್ನುವಂಥದ್ದು ಈಗಾಗಲೇ ಈ ಸ್ಟಾರ್ಟಪ್ ಮಾರುತ್ ಡ್ರೋನ್ಸ್ ಅಂತ ಹೇಳಿ ಗುರುತಿಸ್ಕೊಳ್ಳುವಂಥ ಡ್ರೋನ್ಸ್ಗಳನ್ನು ಬಳಕೆ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿ ಅಗ್ರಿಕಲ್ಚರಲ್ ಆಪರೇಷನ್ಸ್ಗಳನ್ನು ನಡೆಸಿದಂಥ ಹಿಸ್ಟ್ರಿಯನ್ನು ಕೂಡ ಇದು ಹೊಂದಿದೆ. ವ್ಯಾಕ್ಸಿನ್ ಡೆಲಿವರಿಗೂ ಕೂಡ ಸಕ್ಸಸ್ಫುಲ್ ಆಗಿ ಡ್ರೋನ್ಸ್ಗಳನ್ನು ಬಳಕೆ ಮಾಡಿಕೊಂಡಿದೆ. ಈಗ ಡೆನ್ಯೂಡೆಡ್ ಫಾರೆಸ್ಟ್ ಲ್ಯಾಂಡ್ಸ್ಗಳಲ್ಲಿ ಹರಾಭರ ಇನಿಷಿಯೇಟಿವ್ನ ಮುಖಾಂತರವಾಗಿ ರೀಫಾರೆಸ್ಟೇಷನ್ ಅನ್ನು ಮಾಡೋದಕ್ಕೆ ಸೀಡ್ ಬಾಲ್ಸ್ಗಳನ್ನು ಅಲ್ಲಿ ಡಿಪ್ಲಾಯ್ ಮಾಡೋದಕ್ಕೆ ಸೀಡ್ ಕಾಪ್ಟರ್ ಅನ್ನ ಬಳಕೆ ಮಾಡಿಕೊಂಡಿದೆ ಹೈದರಾಬಾದ್ ಬೇಸ್ಡ್ ಸ್ಟಾರ್ಟ್ಅಪ್ ಒಂದು. ಸೀಡ್ ಕಾಪ್ಟರ್ ಡ್ರೋನ್ನ ಮುಖಾಂತರವಾಗಿ ಬೀಜ ಬಿತ್ತನೆಯನ್ನ ಮಾಡೋದ್ರ ಮುಖಾಂತರವಾಗಿ ಮರು ಅರಣ್ಯೀಕರಣದತ್ತ ಮುಖ ಮಾಡಿರ್ತಕ್ಕಂಥದ್ದು. ಅಂದ್ರೆ ಡ್ರೋನ್ಸ್ಗಳನ್ನ ನಾವು ಈ ರೀತಿಯಾಗಿ ಕೂಡ ಬಳಕೆ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಇದಿರುತ್ತೆ. ಡ್ರೋನ್ಸ್ಗಳ ಯೂಸೇಜ್ನಲ್ಲಿ ಅಗ್ರಿಕಲ್ಚರಲ್ ಆಪರೇಷನ್ಸ್ಗೂ ಕೂಡ ಈ ರೀತಿಯಾಗಿ ಸೀಡ್ ಕಾಪ್ಟರ್ ಅನ್ನುವಂಥ ಸೀಡ್ ಬಾಲ್ಸ್ಗಳನ್ನು ರೀಫಾರೆಸ್ಟೇಷನ್ಗಾಗಿ ಸ್ಪ್ರೆಡ್ ಮಾಡುವಂಥ ಕಾರ್ಯ ಮಾಡಿದಂಥ ಡ್ರೋನನ್ನು ಕೂಡ ಬಳಕೆ ಮಾಡಿಕೊಳ್ಳಾಯಿತು ಅನ್ನುವಂಥದ್ದನ್ನು ತಿಳಿಸ್ಬೋದಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಳೇನಿದೆ ಇವುಗಳನ್ನು ಲೇಮನ್ ಲ್ಯಾಂಗ್ವೇಜಲ್ಲಿ ಡ್ರೋನ್ ಅಂತ ಹೇಳಿ ಕರಿತಾ ಇರ್ತಕ್ಕಂಥದ್ದು. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಳೇನಿದೆ ಇವುಗಳ ಕಂಟ್ರೋಲ್ಗಾಗಿ ಡ್ರಾಫ್ಟ್ ಡ್ರೋನ್ ರೂಲ್ಸನ್ನು ಕೂಡ ಜುಲೈನಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. ಈ ಮುಖ್ಯವಾದಂಥ ಅಂಶಗಳೇನು ಈ ಒಂದು ಡ್ರಾಫ್ಟ್ ಡ್ರೋನ್ ರೂಲ್ಸ್ನಲ್ಲಿ ಅನ್ನುವಂಥದ್ದನ್ನು ನೋಡೋಣ. ಯೂನಿಯನ್ ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಅವರು ಈ ಒಂದು ಡ್ರಾಫ್ಟ್ ಡ್ರೋನ್ ರೂಲ್ಸನ್ನು ಟ್ರಸ್ಟ್ ಅಂದರೆ ನಂಬಿಕೆ, ಸೆಲ್ಫ್ ಸರ್ಟಿಫಿಕೇಶನ್ ಖುದ್ದಾಗಿ ಇದು ಸರಿ ಇದೆ ಅಂತ ಹೇಳಿ ಸರ್ಟಿಫೈ ಮಾಡ್ಕೊಳ್ಳುವಂಥದ್ದು ಮತ್ತು ನಾನ್ ಇಂಟ್ರೂಸಿವ್ ಮಾನಿಟರಿಂಗ್ ಈ ಮೂರರ ಬೇಸಿಸ್ನ ಆಧಾರದ ಮೇಲೆ ಡ್ರಾಫ್ಟ್ ಡ್ರೋನ್ ರೂಲ್ಸ್ 2021 ಜುಲೈನಲ್ಲಿ ಬಿಡುಗಡೆ ಮಾಡಲಾಯಿತು. ಅಪ್ಡೇಟೆಡ್ ಡ್ರಾಫ್ಟ್ ಡ್ರೋನ್ ರೂಲ್ಸ್ ಅನ್ನುವಂಥದ್ದು ಈ ಹಿಂದೆ 2021ರಲ್ಲೇ ಇದ್ದಂಥ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ರೂಲ್ಸ್ UAS ರೂಲ್ಸ್ ಏನಿತ್ತು ಅದನ್ನು ರೀಪ್ಲೇಸ್ ಮಾಡುತ್ತೆ. ಇಲ್ಲಿ ಫೋಕಸ್ ಅನ್ನು ನ್ಯೂ ಏಜ್ ಟೆಕ್ನಾಲಜಿಗೆ ಈ ಒಂದು ಹೊಸ ಜಗತ್ತಿನ ಆಧುನಿಕ ತಂತ್ರಜ್ಞಾನಕ್ಕೆ ನೀಡಲಾಗುತ್ತೆ ಮತ್ತು ಗ್ರೌಂಡ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟೇಷನ್ ಅನ್ನು ಯಾವ ರೀತಿಯಾಗಿ ಮಾಡಲಾಗ್ತಿದೆ ಅನ್ನೋದಕ್ಕೆ ಫೋಕಸ್ ಅನ್ನ ಮಾಡಲಾಗುತ್ತೆ. ಕ್ಯುಮ್ಯುಲೇಟಿವ್ ಮಾರ್ಕೆಟ್ ಪೊಟೆನ್ಷಿಯಲ್ ಫಾರ್ ದ ಡ್ರೋನ್ ಸೆಕ್ಟರ್ ಎಷ್ಟಿದೆ ಮುಂದಿನ 8 ವರ್ಷಗಳಲ್ಲಿ ಭಾರತದಲ್ಲಿ ಅಂತ ಅಂದ್ರೆ 3 ಲಕ್ಷ ಕೋಟಿ ರೂಪಾಯಿಯಷ್ಟು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಹಾಗಾಗಿ ಈ ರೂಲ್ಸ್ ಅನ್ನುವಂಥದ್ದು ಇಂಡಿವಿಜುವಲ್ಸ್ಗಳನ್ನ ಕಂಪನೀಸ್ಗಳನ್ನ ಸರಿಯಾದ ರೀತಿಯಲ್ಲಿ ಡ್ರೋನ್ಸ್ಗಳನ್ನ ಆಪರೇಟ್ ಮಾಡೋದಕ್ಕೆ ನೆರವಾಗುವಂತ ರೂಲ್ಸ್ ಆಗಿರುತ್ತೆ. ಸರ್ಟಿಫಿಕೇಶನ್ ಪ್ರೋಸೆಸ್ ಅನ್ನ ಸಿಂಪ್ಲರ್ ಮಾಡಲಾಗಿದೆ ಮ್ಯಾನುಫ್ಯಾಕ್ಚರರ್ಸ್ಗೆ ಮತ್ತು ಇನ್ನುಳಿದಂಥ ಸ್ಟೇಕ್ ಹೋಲ್ಡರ್ಸ್ಗಳಿಗೆ. ಡ್ರೋನ್ಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ಲೇಮನ್ ಟರ್ಮಿನಾಲಜಿಯಲ್ಲಿ ಡ್ರೋನ್ ಅಂತ ಕರೀತಾ ಇರ್ತಕ್ಕಂಥದ್ದು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ಸ್ಗಳಿಗೆ. ಇವುಗಳಲ್ಲಿ ನಾವು ಭಾಗಗಳನ್ನು ಸಬ್ಸೆಟ್ಸ್ಗಳನ್ನು 3 ಸಬ್ಸೆಟ್ಸ್ಗಳನ್ನು ಕಾಣಬಹುದಾಗುತ್ತೆ. ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ ಅನ್ನುವಂಥದ್ದು, ಆಟೋನಮಸ್ ಏರ್ಕ್ರಾಫ್ಟ್ ಅನ್ನುವಂಥದ್ದು ಮತ್ತು ಮಾಡೆಲ್ ಏರ್ಕ್ರಾಫ್ಟ್ ಅನ್ನುವಂಥದ್ದು. ರಿಮೋಟ್ಲಿ ಪೈಲಟೆಡ್ ಅಂದಾಗ ರಿಮೋಟ್ ಪೈಲಟ್ ಸ್ಟೇಷನ್ ಅನ್ನ ಇದು ಹೊಂದಿರುತ್ತೆ. ಇಲ್ಲಿ ಕಮಾಂಡ್ ಅನ್ನುವಂಥದ್ದು ಬೇಕಾಗುತ್ತೆ ಈ ಒಂದು ಡ್ರೋನ್ಸ್ಗಳಿಗೆ ಮತ್ತು ಕಂಟ್ರೋಲ್ ಲಿಂಕ್ಸ್ಗಳು ಇರುತ್ತೆ. ಎನಿ ಅದರ್ ಕಾಂಪೊನೆಂಟ್ಸ್ಗಳು ಕೂಡ ಈ ಒಂದು ಡ್ರೋನ್ಸ್ನಲ್ಲಿ ಸ್ಪೆಸಿಫೈಡ್ ಆಗಿ ಯೂಸ್ ಮಾಡಬಹುದಾಗಿರುತ್ತೆ. ಹಾಗೆ ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ಗಳಲ್ಲಿ ಕೂಡ 5 ತರನಾಗಿ ವಿಭಾಗಗಳನ್ನು ಕಾಣಬಹುದಾಗುತ್ತೆ. ನ್ಯಾನೋ, ಮೈಕ್ರೋ, ಸ್ಮಾಲ್, ಮೀಡಿಯಂ, ಲಾರ್ಜ್ ಅಂತ ಹೇಳಿ ಇವುಗಳ ಸೈಜಿನ ಆಧಾರದ ಮೇಲೆ ಈ ರೀತಿಯಾಗಿ 5 ಭಾಗಗಳಾಗಿ ಇವುಗಳನ್ನು ಗುರುತಿಸಬಹುದಾಗುತ್ತೆ. ಇನ್ನು ಡ್ರೋನ್ ಟೆಕ್ನಾಲಜಿಯನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಲಾಗುತ್ತೆ ಅಂತ ಅಂದ್ರೆ ಡ್ರೋನ್ಸ್ ಅನ್ನುವಂಥದ್ದು ಒಂದು ಟ್ರಾನ್ಸ್ಫಾರ್ಮೇಟಿವ್ ಟೆಕ್ನಾಲಜಿಯಾಗಿ ಇವತ್ತು ಆಲ್ರೆಡಿ ಜಗತ್ತಿನಾದ್ಯಂತ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಡಿಫೆನ್ಸ್ನಲ್ಲಿ ಇದನ್ನ ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ಟೆರರಿಸ್ಟ್ ಅಟ್ಯಾಕ್ನ ವಿರುದ್ಧವಾಗಿ ಒಂದು ವೆಪನ್ನ ರೂಪದಲ್ಲಿ ಇದನ್ನ ನಾವು ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ನ್ಯಾಷನಲ್ ಏರ್ ಸ್ಪೇಸ್ ಸಿಸ್ಟಮ್ನಲ್ಲಿ ಇದನ್ನ ಈಗಾಗಲೇ ಇಂಟಿಗ್ರೇಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸ್ವಾಮಿತ್ವ ಸ್ಕೀಮ್ನ ಅಡಿಯಲ್ಲಿ ಭಾರತದಲ್ಲಿ ಈಗಾಗಲೇ 5 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಅವರ ಪ್ರಾಪರ್ಟಿ ಕಾರ್ಡ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಈ ಡ್ರೋನ್ಸ್ಗಳು ನೆರವಾಗಿರ್ತಕ್ಕಂಥದ್ದು. ಇನ್ನು ಡೆಲಿವರಿ ಪರ್ಪಸ್ಗೂ ಕೂಡ ಡ್ರೋನ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳಾಗ್ತದೆ. ತೆಲಂಗಾಣ ಗೌರ್ಮೆಂಟ್ ಅನ್ನುವಂಥದ್ದು ವ್ಯಾಕ್ಸಿನ್ಸ್ಗಳನ್ನು ಡೆಲಿವರ್ ಮಾಡೋದಕ್ಕೂ ಕೂಡ ಡ್ರೋನ್ ಟೆಕ್ನಾಲಜಿಯನ್ನು ರಿಮೋಟ್ ಏರಿಯಾಸ್ಗಳಲ್ಲಿ ಬಳಕೆ ಮಾಡಿಕೊಂಡಿದೆ. ಅಗ್ರಿಕಲ್ಚರ್ ಸೆಕ್ಟರ್ನಲ್ಲೂ ಕೂಡ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಡ್ರೋನ್ಸ್ಗಳ ಬಳಕೆಯಿಂದಾಗಿ ಸ್ಪ್ರೆಡ್ ಮಾಡಲಾಗ್ತಾ ಇದೆ ನೆಸೆಸಿಟಿ ಇರುವಂಥ ಗಿಡ ಮರಗಳಿಗೆ. ಇನ್ನು ಸರ್ವೇಸ್ಗಳನ್ನು ಪರ್ಫಾರ್ಮ್ ಮಾಡೋದಕ್ಕೂ ಕೂಡ ಸಾಕಷ್ಟು ಚಾಲೆಂಜಸ್ಗಳನ್ನು ಏನು ಫೇಸ್ ಮಾಡಬೇಕಾಗ್ತಿತ್ತು ಈ ಡ್ರೋನ್ಸ್ಗಳಿಂದ ಅದು ಕೂಡ ನೆರವಾಗ್ತಾ ಇದೆ. ಮತ್ತು ಫಾರ್ಮರ್ಸ್ ಫೇಸ್ ಮಾಡುವಂಥ ಚಾಲೆಂಜಸ್ಸನ್ನು ಐಡೆಂಟಿಫೈ ಮಾಡೋದಕ್ಕೆ ಕೂಡ ಇದು ನೆರವಾಗ್ತಾ ಇದೆ. ಕಮರ್ಷಿಯಲ್ ಪರ್ಪಸ್ಗೂ ಕೂಡ ಡ್ರೋನ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳಾಗ್ತಿದೆ. ರೈಲ್ವೇಸ್ ಕೂಡ ಟ್ರ್ಯಾಕ್ ಮಾನಿಟರಿಂಗ್ಗೆ ಅಂತ ಹೇಳಿ ಡ್ರೋನ್ಸ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದೆ. ಟೆಲಿಕಾಂ ಕಂಪನೀಸ್ಗಳು ಕೂಡ ಟವರ್ ಅನ್ನು ಮಾನಿಟರ್ ಮಾಡೋದಕ್ಕೆ ಅಂತ ಹೇಳಿ ಡ್ರೋನ್ಸ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದೆ. ಡ್ರೋನ್ಸ್ಗಳು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ಗಳಿಗೆ ಫೈರ್ ವರ್ಕ್ಸ್ಗಳಿಗೆ ಎಮರ್ಜೆನ್ಸಿ ಸರ್ವಿಸಸ್ಗಳಿಗೆ ಎಲ್ಲೆಲ್ಲ ಹ್ಯೂಮನ್ ಇಂಟರ್ವೆನ್ಷನ್ಸ್ ಅನ್ನುವಂಥದ್ದು ಸೇಫ್ ಅಲ್ಲ ಅನ್ಸುತ್ತೆ ಹೆಲ್ತ್ ಕೇರ್ ಸರ್ವಿಸಸ್ ಅನ್ನ ನೀಡೋದಕ್ಕೆ ಕೂಡ ಇದು ನೆರವಾಗ್ತಾ ಇರ್ತಕ್ಕಂಥದ್ದು. ಹ್ಯೂಮನ್ ಇಂಟರ್ವೆನ್ಷನ್ ಅನ್ನ ಮಾಡೋಕ್ಕಾಗದೆ ಅಥವಾ ಅಲ್ಲಿ ಸೇಫ್ ಅಲ್ಲ ಅನ್ಸದಂತ ಏರಿಯಾಸ್ಗಳಲ್ಲಿ ಡ್ರೋನ್ಸ್ ನಮಗೆ ನೆರವಾಗ್ತಾ ಇದೆ. ಡ್ರಾಫ್ಟ್ ಡ್ರೋನ್ ರೂಲ್ಸ್ನ ಅಡಿಯಲ್ಲಿ ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ ಪ್ರತಿಯೊಂದು ಡ್ರೋನ್ಗೂ ಕೂಡ ನೀಡಲಾಗ್ತಾ ಇದೆ. ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್ ಅನ್ನುವಂಥ ಒಂದು ಇನಿಷಿಯೇಟಿವ್ ಅನ್ನ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅವರು ತಂದಿದ್ದಾರೆ. ಇದರಿಂದಾಗಿ ಒಂದು ಸೆಕ್ಯೂರ್ ಅಂಡ್ ಸ್ಕೇಲಬಲ್ ಪ್ಲಾಟ್ಫಾರ್ಮ್ ಅನ್ನ
ಡ್ರೋನ್ ಟೆಕ್ನಾಲಜಿ ಫ್ರೇಮ್ವರ್ಕ್ಸ್ಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ ಇದೊಂದು ಪ್ಲಾಟ್ಫಾರ್ಮ್ನ ರೀತಿಯಲ್ಲಿ ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಕಾರ್ಯ ಮಾಡ್ತಾ ಇದೆ. ನೋ ಪರ್ಮಿಷನ್ ನೋ ಟೇಕ್ ಆಫ್ ಅನ್ನುವಂಥ NPNT ಅನ್ನುವಂಥದ್ದನ್ನು ಡಿಸೈನ್ ಮಾಡಲಾಗಿದೆ. ಇಲ್ಲಿ ಫ್ಲೈಟ್ ಪರ್ಮಿಷನ್ ಅನ್ನುವಂಥದ್ದು ಡಿಜಿಟಲಿ ಮ್ಯಾನೇಜ್ ಆಗುತ್ತೆ. ಡಿಜಿಟಲಿ ಈ ಪರ್ಮಿಷನನ್ನು ಎನೇಬಲ್ ಮಾಡಲಾಗಿದೆ. ಹಾಗೆ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಆಪರೇಷನ್ಸ್ಗಳನ್ನು ಮ್ಯಾನೇಜ್ ಮಾಡೋದಕ್ಕೆ, ಟ್ರಾಫಿಕನ್ನು ಎಫಿಷಿಯೆಂಟ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಅಂತ ಹೇಳಿ ನೋ ಪರ್ಮಿಷನ್ ನೋ ಟೇಕ್ ಆಫ್ ಅನ್ನುವಂಥ ಒಂದು ಇಂಪ್ಲಿಮೆಂಟ್ ಮಾಡ್ತಿರ್ತಕ್ಕಂಥ ಒಂದು ಮೆಥಡ್ ಆಗಿರ್ಬೋದು. ಈ ರೀತಿಯಾಗಿ ಹಲವಾರು ಸೆಕ್ಯೂರ್ ಆ್ಯಂಡ್ ಸ್ಕೇಲಬಲ್ ಪ್ಲಾಟ್ಫಾರ್ಮ್ಸ್ಗಳನ್ನು ಸಪೋರ್ಟನ್ನು ಡ್ರೋನ್ ಟೆಕ್ನಾಲಜಿ ಫ್ರೇಮ್ವರ್ಕಿಗೆ ನೀಡೋದಕ್ಕೆ ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ಪ್ಲಾಟ್ಫಾರ್ಮ್ ಆಗಿ ಈ ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಡಿಯಲ್ಲಿ ಕಾರ್ಯ ಮಾಡ್ತಿರ್ತಕ್ಕಂಥದ್ದು. ಮಿನಿಮಲ್ ಹ್ಯೂಮನ್ ಇಂಟರ್ಫೇಸ್ ಅನ್ನುವಂಥದ್ದು ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮಲ್ಲಿ ಆಗುವಂತೆ ನೋಡ್ಕೊಳ್ಳುವಂಥದ್ದು. ಮೋಸ್ಟ್ ಪರ್ಮಿಷನ್ಸ್ಗಳು ಸೆಲ್ಫ್ ಜನರೇಟ್ ಆಗ್ತಾ ಇದೆ. ಭಾರತವನ್ನೇ ಝೋನ್ಸ್ಗಳನ್ನಾಗಿ ಡಿವೈಡ್ ಮಾಡುವಂಥದ್ದು ಈ ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಒಂದು ಇಂಟ್ರಾಕ್ಟಿವ್ ಏರ್ ಸ್ಪೇಸ್ ಮ್ಯಾಪ್ ಅನ್ನು ಹೊಂದಿದೆ. ಭಾರತವನ್ನ ಗ್ರೀನ್, ಯೆಲ್ಲೋ, ರೆಡ್ ಝೋನ್ಸ್ ಅಂತ ಹೇಳಿ ಡಿವೈಡ್ ಮಾಡ್ತಾ ಇದೆ. ಆದರೆ ಈ ಡ್ರೋನ್ಸ್ಗಳಿಂದ ಸಾಕಷ್ಟು ಅಡ್ವಾಂಟೇಜಸ್ ಇದ್ದು ಕೂಡ ಇವತ್ತು ಸಾಕಷ್ಟು ಇಶ್ಯೂಸ್ಗಳು ಅಥವಾ ಚಾಲೆಂಜಸ್ಗಳನ್ನು ಈ ಒಂದು ಡ್ರೋನ್ಸ್ಗಳು ಕೂಡ ಫೇಸ್ ಮಾಡಬೇಕಾಗಿದೆ. ಇದರಿಂದ ಏನು ಈ ಸಮಸ್ಯೆಗಳು ಅಂತ ಅಂದರೆ ಆರ್ಮ್ಡ್ ಅಟ್ಯಾಕ್ಸ್ಗಳ ರಿಸ್ಕ್ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಇದೆ. ಜಮ್ಮು ಡ್ರೋನ್ ಅಟ್ಯಾಕ್ ಇದಕ್ಕೊಂದು ಮುಖ್ಯವಾದಂಥ ಉದಾಹರಣೆಯಾಗಿ ಕಾಣುತ್ತೆ. ಪ್ಯಾರಾಮಿಲಿಟರಿ ಅನ್ನುವಂಥದ್ದು ಈ ರೂಲ್ಸ್ನಿಂದ ಎಕ್ಸೆಂಪ್ಟ್ ಆಗಿಲ್ಲದೆ ಇರತಕ್ಕಂಥದ್ದು. ನ್ಯೂ ಡ್ರಾಫ್ಟನ್ನು ನೋಡಿದಾಗ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಆರ್ಮಿಗೆ, ನೇವಿಗೆ, ಏರ್ಫೋರ್ಸ್ಗೆ ಅಪ್ಲಿಕಬಲ್ ಆಗಲ್ಲ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಆದರೆ ಪ್ಯಾರಾಮಿಲಿಟರಿ ಫೋರ್ಸಸ್ಗಳ ವಿಚಾರದಲ್ಲಿ BSF ಅನ್ನುವಂಥದ್ದು ಡ್ರೋನ್ಸ್ಗಳು ಅಕ್ರಾಸ್ ದಿ ಬಾರ್ಡರ್ ಬರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಇಶ್ಯೂಸ್ಗಳನ್ನು ಫೇಸ್ ಮಾಡಬೇಕಾಗಿ ಬರ್ತಿದೆ. ಆದರೆ ಅದರ ಬಗೆಗೆ ಈ ಡ್ರಾಫ್ಟ್ ಅನ್ನುವಂಥದ್ದು ಮಾತನಾಡಿಲ್ಲ. ಚೀಪರ್ ಕಾಸ್ಟ್ ಆಗೋದ್ರಿಂದ ಲಾರ್ಜರ್ ಪಾಪ್ಯುಲೇಷನ್ಸ್ಗಳು ಡ್ರೋನ್ಸ್ಗಳನ್ನು ಪ್ರೊಕ್ಯೂರ್ ಮಾಡ್ಕೊಳ್ತಿದ್ದಾರೆ. ಡ್ರೋನ್ಸ್ ಅನ್ನುವಂಥದ್ದು ರಿಲೇಟಿವ್ಲಿ ಚೀಪರ್ ಆಗಿದೆ ಕನ್ವೆನ್ಷನಲ್ ವೆಪನ್ಸ್ಗೆ ಹೋಲಿಕೆ ಮಾಡಿದಾಗ. ಆದರೆ ಹೆಚ್ಚಿನ ಡಿಸ್ಟ್ರಕ್ಟಿವ್ ರಿಸಲ್ಟ್ಸ್ಗಳನ್ನು ಇವು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಇವುಗಳಿಂದ. ಹಾಗಾಗಿ ಪ್ರೈಮರಿ ರೀಸನ್ ಆಗ್ತಾ ಇದೆ ನಂಬರ್ ಆಫ್ ಡ್ರೋನ್ ಅಟ್ಯಾಕ್ಸ್ಗಳು ಇನ್ಕ್ರೀಸ್ ಆಗೋದಕ್ಕೆ. ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ಗಳನ್ನು ಡೆಲಿವರಿ ಮಾಡೋದಕ್ಕೂ ಕೂಡ ಇದನ್ನು ಬಳಸ್ಬೋದಾಗಿರುತ್ತೆ. ಹಾಗಾಗಿ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಈ ಡ್ರೋನ್ಸ್ಗಳು ಕೂಡ ಹೊಂದಿರತಕ್ಕಂಥದ್ದು. ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು DRDO ಅನ್ನುವಂಥದ್ದು ಡೆವಲಪ್ ಮಾಡ್ತಾ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದಕ್ಕೊಂದು ರೀತಿಯ ಸೊಲ್ಯೂಷನ್ ಆಗಿ ಕಾಣಬಹುದು. ಇನ್ನು ಇನ್ವೆಸ್ಟ್ಮೆಂಟ್ಗಳು ಈ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಸಿಸ್ಟಮ್ ಏನಿದೆ ಇವುಗಳ ಒಂದು ವ್ಯವಸ್ಥೆ ಅಡಿಯಲ್ಲಿ ಕೌಂಟರ್ ಡ್ರೋನ್ ಟೆಕ್ನಾಲಜಿಯನ್ನು ಡಿಟೆಕ್ಟ್ ಮಾಡೋದಕ್ಕೆ, ಥ್ರೆಟ್ಸ್ಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ, ಕ್ರಿಟಿಕಲ್ ಅಸೆಟ್ಸ್ಗಳ ವಿಚಾರದಲ್ಲಿ ಥ್ರೆಟ್ಸ್ಗಳು ಆಗದೆ ಇರುವಂತೆ ಅದನ್ನು ಟ್ರ್ಯಾಕ್ ಮಾಡುವಂಥದ್ದು, ಇದೆಲ್ಲದಕ್ಕೂ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ಗಳನ್ನು ಹೆಚ್ಚುಗೊಳಿಸಬೇಕಾಗುತ್ತೆ. ಡ್ರೋನ್ ಟೆಕ್ನಾಲಜಿ ವಿಚಾರದಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೆಕ್ಯೂರಿಟಿ ಆ್ಯಂಡ್ ಬೆನಿಫಿಟ್ಸ್ನ ವಿಚಾರವನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇದರಿಂದ ಅಡ್ವಾಂಟೇಜಸ್ ಕೂಡ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಹಾಗಾಗಿ ಸೆಕ್ಯೂರಿಟಿ ಒಂದು ಕಡೆ ನಮಗೆ ಇಂಪಾರ್ಟೆನ್ಸನ್ನು ನೋಡಬೇಕಾಗುತ್ತೆ. ಹಾಗೆ ಇದರಿಂದ ಇರುವಂಥ ಬಳಕೆ ಮಾಡ್ಕೊಳ್ಬೋದಾದಂಥ ಉಪಯೋಗಗಳನ್ನು ಕೂಡ ನಾವು ಕೈ ಬಿಡೋದಕ್ಕಾಗಲ್ಲ. ಹಾಗಾಗಿ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡುವಂಥ ಕಾರ್ಯ ಆಗಬೇಕಾಗಿದೆ. ಮುಂದಿನ ಆರ್ಟಿಕಲ್ ಬೆಂಗಾಲ್ ಟಾಪ್ಸ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್ ಗ್ರೋತ್ ಅನ್ನುವಂಥದ್ದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಹೊರತಂದಿರತಕ್ಕಂಥ ಹ್ಯಾಂಡ್ಬುಕ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ಇಂಡಿಯನ್ ಎಕಾನಮಿ ಅನ್ನುವಂಥ ಹ್ಯಾಂಡ್ಬುಕ್ನ ಅಡಿಯಲ್ಲಿ 2020-21ನೇ ಸಾಲಿನ ಇನ್ಕಮ್ ಗ್ರೋತ್, ನೆಟ್ ಪರ್ ಕ್ಯಾಪಿಟಾ ಇನ್ಕಮ್ ಗ್ರೋತ್ನ ಬಗ್ಗೆ ಮಾತನಾಡಿದ್ದಾರೆ. ಇದರಲ್ಲಿ ನಂಬರ್ 1 ಸ್ಥಾನವನ್ನು ಬೆಂಗಾಲ್ ಹೊಂದಿರತಕ್ಕಂಥದ್ದು. ಬೆಂಗಾಲ್ನಲ್ಲಿ ವೆಸ್ಟ್ ಬೆಂಗಾಲ್ ಅನ್ನುವಂಥದ್ದು ಪರ್ ಕ್ಯಾಪಿಟಾ ಇನ್ಕಮ್ ಗ್ರೋತ್ನಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಪರ್ ಕ್ಯಾಪಿಟಾ ಅಂತ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಂತ ಹೇಳಿ. ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವನ್ನು ನಾವು ನೋಡಿದಾಗ ಒಬ್ಬ ವ್ಯಕ್ತಿಗೆ ಎಷ್ಟು ಆದಾಯ ಬರುತ್ತೆ ಅನ್ನುವಂಥ ಒಂದು ಕ್ಯಾಟಗರಿಯ ಅಡಿಯಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ನ ಅಡಿಯಲ್ಲಿ ನೆಟ್ ಪರ್ ಕ್ಯಾಪಿಟಾ ಇನ್ಕಮ್ನ ವಿಚಾರದಲ್ಲಿ ಬೆಂಗಾಲ್ ಅನ್ನುವಂಥದ್ದು ಟಾಪ್ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಹಾಗೆ ಒಟ್ಟಾರೆ ರಾಜ್ಯದ ನೆಟ್ ಸ್ಟೇಟ್ ವ್ಯಾಲ್ಯೂ ಆ್ಯಡೆಡ್ ಎಷ್ಟಿದೆ ಅದನ್ನು ನಾವು ಗಮನಿಸಿದಾಗ ಸ್ಟೇಟಿನ ಕರೆಂಟ್ ಪ್ರೈಸಸಲ್ಲಿ ನೆಟ್ ಸ್ಟೇಟ್ ವ್ಯಾಲ್ಯೂ ಆ್ಯಡೆಡನ್ನು ನೋಡಿದಾಗ ಮೊದಲ ಸ್ಥಾನವನ್ನು ತಮಿಳುನಾಡು ಪಡ್ಕೊಳ್ಳುತ್ತೆ, 2ನೇ ಸ್ಥಾನವನ್ನು ಕರ್ನಾಟಕ, 3ನೇ ಸ್ಥಾನವನ್ನು ವೆಸ್ಟ್ ಬೆಂಗಾಲ್ ಪಡ್ಕೊಂಡಿರ್ತಕ್ಕಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಹ್ಯಾಂಡ್ ಬುಕ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ಇಂಡಿಯನ್ ಎಕಾನಮಿಯನ್ನು ಭಾರತದಲ್ಲಿ ಯಾರು ರಿಲೀಸ್ ಮಾಡ್ತಾರೆ ಅಥವಾ ಯಾರು ಹೊರತರ್ತಾರೆ ಅಂದಾಗ RBI ಅನ್ನುವಂಥದ್ದು ತಿಳಿದಿರಬೇಕು. KPSCಯ ಮುಖ್ಯ ಪರೀಕ್ಷೆ ಅಂತ ಪರೀಕ್ಷೆಗಳನ್ನು ಬರೆಯುವಾಗ 2020-21ನೇ ಸಾಲಿನ ನೆಟ್ ಸ್ಟೇಟ್ ವ್ಯಾಲ್ಯೂ ಆ್ಯಡೆಡ್ ಅನ್ನು ಸ್ಟೇಟಿನ ಕರೆಂಟ್ ಪ್ರೈಸಸಲ್ಲಿ ನೋಡಿದಾಗ ಕರ್ನಾಟಕ ಇದಕ್ಕೆ 2ನೇ ಅತಿ ದೊಡ್ಡ ಕಾಂಟ್ರಿಬ್ಯೂಟರ್ ಆಗಿ ಕಾಣುತ್ತೆ. ನೆಟ್ ಸ್ಟೇಟ್ ವ್ಯಾಲ್ಯೂ ಆ್ಯಡೆಡ್ನಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನು ಪಡೆದಿದೆ ಅನ್ನುವಂಥದ್ದು ತಿಳಿದಿರಲಿ. ಹಾಗೆ ವೆಸ್ಟ್ ಬೆಂಗಾಲ್ ಅನ್ನುವಂಥದ್ದು ಪರ್ ಕ್ಯಾಪಿಟಾ ಇನ್ಕಮ್ ಗ್ರೋತ್ನಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ರಿನನ್ಸಿಯೇಷನ್ ಆಫ್ ಇಂಡಿಯನ್ ಸಿಟಿಸನ್ಶಿಪ್ ನೌ ಸಿಂಪ್ಲರ್ ಅನ್ನುವಂಥದ್ದು. ಆನ್ಲೈನ್ನಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬಹುದು. ಅಪ್ಪರ್ ಲಿಮಿಟ್ ಆಫ್ 60 ಡೇಸನ್ನು ನೀಡಲಾಗಿದೆ. 60 ದಿನಗಳ ಒಳಗಾಗಿ ಭಾರತದ ಒಂದು ಸಿಟಿಸನ್ಶಿಪ್ಪನ್ನು
ರಿನನ್ಸಿಯೇಷನ್ ಮಾಡುವಂಥ ಪ್ರೋಸೆಸ್ ಅನ್ನುವಂಥದ್ದು ಕಂಪ್ಲೀಟ್ ಆಗಲಿದೆ. ಈ ರೀತಿಯಾಗಿ ರಿನನ್ಸಿಯೇಷನ್ ಪ್ರೋಸೆಸ್ಸನ್ನು ಈಸ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗುತ್ತೆ. ಈ ಕಾರ್ಯವನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನವರು ಮಾಡ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದ ಸಿಟಿಸನ್ಶಿಪ್ಪನ್ನು ಯಾವ ರೀತಿಯಾಗಿ ಪಡ್ಕೊಳ್ಬಹುದು ಅನ್ನುವಂಥ ಮೊದಲಿಗೆ ಈ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಭಾರತದಲ್ಲಿ ಯಾರೇ ಒಬ್ಬ ಸಿಟಿಸನ್ ಆಗಬೇಕು ಅಂತ ಅಂದಾಗ ಕೇವಲ ಈ 4 ವೇಸ್ನಲ್ಲಿ ಮಾತ್ರವೇ ಸಿಟಿಸನ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಒಂದು ಬೈ ಬರ್ತ್, ಮತ್ತೊಂದು ಬೈ ಡಿಸೆಂಟ್, ಬೈ ರಿಜಿಸ್ಟ್ರೇಷನ್, ಬೈ ನ್ಯಾಚುರಲೈಸೇಷನ್ ಅನ್ನುವಂಥದ್ದು. ಬೈ ಬರ್ತ್ ಅಂತ ಅಂದಾಗ ಸಿಟಿಸನ್ಶಿಪ್ ಆ್ಯಕ್ಟ್ 1955ನ ಅಡಿಯಲ್ಲಿ ಈ 4 ಪ್ರೊಸೀಜರ್ಸ್ನ ಮುಖಾಂತರವಾಗಿ ಭಾರತದಲ್ಲಿ ಸಿಟಿಸನ್ಶಿಪ್ಪನ್ನು ಪಡ್ಕೊಳ್ಳುವಂಥದ್ದನ್ನು ಇಲ್ಲಿ ತಿಳಿಸಲಾಗಿದೆ. 1950ರ ನಂತರದಲ್ಲಿ ಭಾರತದಲ್ಲಿ ಜನಿಸಿ 1950ರ ನಂತರದಲ್ಲಿ 87ರ ಒಳಗೆ ಭಾರತದಲ್ಲಿ ಜನಿಸಿದ್ರೆ ಅವರ ತಂದೆ ತಾಯಿಯ ನ್ಯಾಷನಾಲಿಟಿ ಯಾವುದೇ ಆಗಿದ್ರೂ ಕೂಡ ಆ ಇರ್ರೆಸ್ಪೆಕ್ಟಿವ್ ಆಫ್ ಅವರ ಪೇರೆಂಟ್ಸ್ನ ನ್ಯಾಷನಾಲಿಟಿಯನ್ನು ಗಮನದಲ್ಲಿ ಇಟ್ಕೊಳ್ಳದೆ ಭಾರತದ ಸಿಟಿಸನ್ಶಿಪ್ಪನ್ನು ಇಂಥವರಿಗೆ ನೀಡಲಾಗುತ್ತೆ. ಎನಿ ಪರ್ಸನ್ ಭಾರತದಲ್ಲಿ 1950ರ ನಂತರದಲ್ಲಿ 87ರ ಒಳಗೆ ಬರ್ತ್ ಆಗಿರುವಂಥವರು ಅವರ ತಂದೆ ತಾಯಿಯ ಸಿಟಿಸನ್ಶಿಪ್ ಯಾವುದೇ ಆಗಿದ್ರೂ ಕೂಡ ಮಕ್ಕಳಿಗೆ ಸಿಟಿಸನ್ಶಿಪ್ಪನ್ನು ನೀಡೋದಕ್ಕೆ ಅವರು ಎಲಿಜಿಬಲ್ ಆಗಿರ್ತಾರೆ. ಭಾರತದಲ್ಲಿ 1987ರ ನಂತರದಲ್ಲಿ 2004ರ ಒಳಗೆ ಜನಿಸತಕ್ಕಂಥ ಯಾವುದೇ ಮಗು ಆಗಿರ್ಬೋದು, ಅವರ ತಂದೆ ತಾಯಿಯ ಅಂದರೆ ಇಬ್ಬರು ಪೇರೆಂಟ್ಸ್ನ ಒಳಗೆ ಯಾವುದೇ ಒಬ್ಬ ಪೇರೆಂಟ್ ಅನ್ನುವಂಥವರು ಆ ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಭಾರತದ ಸಿಟಿಸನ್ ಆಗಿದ್ರು ಅಂತ ಅಂದರೆ ಅಂಥ ಮಗುವಿಗೂ ಕೂಡ ಭಾರತದ ಸಿಟಿಸನ್ಶಿಪ್ಪನ್ನು ನೀಡಬಹುದಾಗಿರುತ್ತೆ. ಇನ್ನು 2004ರ ನಂತರ ಭಾರತದಲ್ಲಿ ಜನಿಸಿರ್ತಕ್ಕಂಥ ಯಾವುದೇ ಮಗು ಆಗಿರಬಹುದು, ಆ ಮಗುವಿನ ಒಂದು ತಂದೆ ಅಥವಾ ತಾಯಿ ಒಬ್ಬ ಪೇರೆಂಟ್ ಅನ್ನುವಂಥವರು ಆ ಮಗು ಹುಟ್ಟುವಂಥ ಸಂದರ್ಭದಲ್ಲಿ ಭಾರತದ ಸಿಟಿಸನ್ ಆಗಿರಬೇಕು. ಮತ್ತೊಬ್ಬ ಪೇರೆಂಟ್ ಇಲ್ಲೀಗಲ್ ಮೈಗ್ರೆಂಟ್ ಅಂತ ಗುರುತಿಸ್ಕೊಂಡಿರಬಾರದು. ಇಂಥ ಸಂದರ್ಭದಲ್ಲಿ ಆ ಮಗುವನ್ನು ಕೂಡ ಭಾರತದ ಸಿಟಿಸನ್ ಅಂತ ಹೇಳಿ ಗುರುತಿಸ್ಬೋದಾಗುತ್ತೆ. ಇದು ಸಿಟಿಸನ್ಶಿಪ್ ಬೈ ಬರ್ತ್ ಆಗಿರುತ್ತೆ. ಇನ್ನು ಸಿಟಿಸನ್ಶಿಪ್ ಬೈ ರಿಜಿಸ್ಟ್ರೇಷನ್ ಅನ್ನು ನೋಡೋದಾದ್ರೆ ಇಲ್ಲಿ ಸಿಟಿಸನ್ಶಿಪ್ಪನ್ನು ರಿಜಿಸ್ಟ್ರೇಷನ್ ಮುಖಾಂತರವಾಗಿ ಕೂಡ ಅಕ್ವೈರ್ ಮಾಡ್ಕೊಳ್ಬಹುದು. ಯಾವುದೇ ಒಬ್ಬ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಇರುವಂಥವರು ಭಾರತದಲ್ಲಿ 7 ವರ್ಷಗಳ ಕಾಲ ರಿಸೈಡ್ ಮಾಡಿದರೆ, ಇಂಡಿಯನ್ ರೆಸಿಡೆಂಟ್ ಫಾರ್ 7 years ಅಂತ ಹೇಳಿದರೆ ಆತ ರಿಜಿಸ್ಟ್ರೇಷನ್ ಮುಖಾಂತರವಾಗಿ ಭಾರತದ ಸಿಟಿಸನ್ಶಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಭಾರತೀಯರನ್ನ ಮದುವೆ ಆಗಿರ್ತಕ್ಕಂಥ ಬೇರೆ ರಾಷ್ಟ್ರದ ಸಿಟಿಸನ್ ಆಗಿದ್ರು ಕೂಡ ಅವರು ಭಾರತದಲ್ಲಿ 7 ವರ್ಷಗಳ ಕಾಲ ರಿಸೈಡ್ ಮಾಡಿದರೆ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬೈ ಡಿಸೆಂಟ್ನ ಮುಖಾಂತರವಾಗಿ ಅಂತ ಅಂದರೆ 1950ರ ನಂತರದಲ್ಲಿ ಭಾರತದ ಹೊರಗಡೆ ಹುಟ್ಟಿದಂಥ ಯಾವುದೇ ಮಗು ಆಗಿದ್ರು ಅವರ ಪೇರೆಂಟ್ ಅನ್ನುವಂಥವರು ಆ ಸಂದರ್ಭದಲ್ಲಿ ಭಾರತೀಯರಾಗಿದ್ರು ಅಂತ ಅಂದರೆ ಅಂಥ ಮಗುಗೆ ಬೈ ಡಿಸೆಂಟ್ ಭಾರತದ ಪ್ರಜೆ ಅಂತ ಹೇಳಿ ಗುರುತಿಸ್ಬೋದಾಗಿರುತ್ತೆ. 1992ರ ಡಿಸೆಂಬರ್ 10ರ ನಂತರದಲ್ಲಿ ಭಾರತದ ಹೊರಗೆ ಜನಿಸಿದಂಥ ಮತ್ತು ಡಿಸೆಂಬರ್ 3, 2004ರ ಒಳಗೆ ಈ ಡೇಟ್ಸ್ನ ಒಳಗೆ ಭಾರತದ ಹೊರಗೆ ಜನಿಸಿರ್ತಕ್ಕಂಥ ಯಾವುದೇ ಮಗು ಆಗಿರಬಹುದು, ಆ ಮಗುವಿನ ತಂದೆ ಅಥವಾ ತಾಯಿ ಒಂದು ಪೇರೆಂಟ್ ಭಾರತದಲ್ಲಿ ಸಿಟಿಸನ್ ಆಗಿದ್ರೆ ಅಂಥ ಮಗುವನ್ನು ಕೂಡ ಬೈ ಡಿಸೆಂಟ್ನ ಮುಖಾಂತರವಾಗಿ ಸಿಟಿಸನ್ ಅಂತ ಹೇಳಿ ಗುರುತಿಸ್ಬೋದಾಗಿರುತ್ತೆ. ಯಾವುದೇ ಒಂದು ಮಗು ಡಿಸೆಂಬರ್ 3, 2004ರ ನಂತರದಲ್ಲಿ ಭಾರತದಿಂದ ಹೊರಗೆ ಆ ಮಗುವಿನ ಜನನ ಆಗಿದೆ ಅಂತ ಅಂದರೆ ಅವರು ಭಾರತದ ಸಿಟಿಸನ್ಶಿಪ್ಪನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಆ ಮಗುವಿನ ಪೇರೆಂಟ್ಸ್ ಅನ್ನುವಂಥವರು ಈ ಮೈನರ್ ಅನ್ನುವಂಥದ್ದು ಬೇರೆ ರಾಷ್ಟ್ರದಲ್ಲಿ ಎಲ್ಲಿ ಜನಿಸಿರುತ್ತೋ ಆ ರೀತಿಯ ಬೇರೆ ರಾಷ್ಟ್ರದಲ್ಲಿ ಪಾಸ್ಪೋರ್ಟನ್ನು ಹೊಂದಿಲ್ಲ, ಆ ರಾಷ್ಟ್ರದ ಪಾಸ್ಪೋರ್ಟನ್ನು ಆ ಮಗು ಹೊಂದಿಲ್ಲ ಅನ್ನುವಂಥ ಒಂದು ಡಿಕ್ಲರೇಷನನ್ನು ಮಾಡಬೇಕಾಗತ್ತೆ. ಮತ್ತು ಅದರ ಒಂದು ಬರ್ತ್ ಅನ್ನುವಂಥದ್ದು ಇಂಡಿಯನ್ ಕನ್ಸುಲೇಟ್ ಅನ್ನುವಂಥ ಆ ಬೇರೆ ರಾಷ್ಟ್ರದಲ್ಲಿರ್ತಕ್ಕಂಥ ಇಂಡಿಯನ್ ಕನ್ಸುಲೇಟ್ನೊಳಗೆ 1 ವರ್ಷದ ಒಳಗೆ ಆ ಮಗುವಿನ ಬರ್ತ್ ಅನ್ನುವಂಥದ್ದು ರಿಜಿಸ್ಟರ್ ಆಗಬೇಕಾಗತ್ತೆ. ಅಲ್ಲಿನ ಪಾಸ್ಪೋರ್ಟನ್ನು ಆ ಮಗು ಹೊಂದಿರಬಾರ್ದಾಗಿರುತ್ತೆ. ಮತ್ತು ಅದರ ಪೇರೆಂಟ್ಸ್ ಅನ್ನುವಂಥವರು ಭಾರತದ ಪ್ರಜೆಯಾಗಿರಬೇಕಾಗತ್ತೆ. ಈ ರೀತಿ ಇದ್ದಾಗ ಡಿಸೆಂಬರ್ 3, 2004ರ ನಂತರದಲ್ಲಿ ಆ ಮಗು ಎಲ್ಲಿಯೇ ಬೇರೆ ರಾಷ್ಟ್ರದಲ್ಲಿ ಹುಟ್ಟಿದ್ರು ಕೂಡ ಆ ಮಗು ಬೈ ಡಿಸೆಂಟ್ ಮುಖಾಂತರವಾಗಿ ಭಾರತದ ಒಂದು ಸಿಟಿಸನ್ಶಿಪ್ಪನ್ನು ಪಡ್ಕೊಳ್ಬೋದಾಗುತ್ತೆ. ಇನ್ನು ಯಾವುದೇ ಒಬ್ಬ ವ್ಯಕ್ತಿ ಭಾರತದಲ್ಲಿ ಸಿಟಿಸನ್ಶಿಪ್ಪನ್ನು ನ್ಯಾಚುರಲೈಸೇಷನ್ ಮುಖಾಂತರವಾಗಿ ಪಡ್ಕೊಳ್ಬೇಕು ಅಂತ ಅಂದರೆ ಭಾರತದಲ್ಲಿ 12 ವರ್ಷಗಳ ಕಾಲ ಆರ್ಡಿನರಿ ರೆಸಿಡೆಂಟ್ ಆಗಿ ಅವರು ಇರಬೇಕಾಗತ್ತೆ. ಜೊತೆಗೆ ಭಾರತದ ಸಿಟಿಸನ್ಶಿಪ್ ಆ್ಯಕ್ಟಿನ 3rd ಶೆಡ್ಯೂಲ್ನ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಕ್ವಾಲಿಫಿಕೇಷನ್ಸ್ಗಳನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಈ ಸಿಟಿಸನ್ಶಿಪ್ ಆ್ಯಕ್ಟ್ ಅನ್ನುವಂಥದ್ದು ಡ್ಯೂಯಲ್ ಸಿಟಿಸನ್ಶಿಪ್ಗೆ ಯಾವುದೇ ಒಂದು ಪ್ರಾವಿಷನನ್ನು ಹೊಂದಿಲ್ಲ. ಡ್ಯೂಯಲ್ ನ್ಯಾಷನಾಲಿಟಿಯನ್ನು ಕೂಡ ಯಾವುದೇ ಭಾರತೀಯರು ಸಿಟಿಸನ್ಶಿಪ್ಪನ್ನು ಹೊಂದಿರತಕ್ಕಂಥವರು ಪಡ್ಕೊಳ್ಳುವಂತಿಲ್ಲ. ಇದಕ್ಕೆ ರಿನನ್ಸಿಯೇಷನ್ ಅನ್ನು ಮಾಡೋದಕ್ಕೆ ಅಂದರೆ ಭಾರತದ ಪ್ರಜೆ ಅನ್ನುವಂಥ ಒಂದು ಸಿಟಿಸನ್ಶಿಪ್ಪನ್ನು ಅವರು ತ್ಯಜಿಸೋದಕ್ಕೆ ರೆಡಿ ಇದ್ದಾರೆ ಅಂತಂದರೆ ಅಂಥವರ ಪ್ರೋಸೆಸ್ಸನ್ನು ಈಸ್ ಮಾಡುವಂಥ ಕೆಲವು ಸ್ಟೆಪ್ಸ್ಗಳನ್ನು ಈಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನಿದೆ ಮುಖ್ಯವಾದಂಥ ಅಂಶಗಳು ಅಂತ ಅಂದರೆ ಸಿಂಪ್ಲಿಫೈಡ್ ಪ್ರಾವಿಷನ್ಸ್ಗಳನ್ನು ಈ ನ್ಯೂ ಗೈಡ್ಲೈನ್ಸ್ ಅನ್ನುವಂಥದ್ದು ಒಳಗೊಂಡಿದೆ.
ಡಾಕ್ಯುಮೆಂಟ್ಸ್ಗಳನ್ನು ಆನ್ಲೈನ್ನಲ್ಲೇ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. 60 ದಿನಗಳ ಒಳಗಾಗಿ ಅವರು ಈ ಒಂದು ಸಿಟಿಸನ್ಶಿಪ್ಪನ್ನು ರಿನೌನ್ಸಿಯೇಷನ್ ಮಾಡುವಂಥ ಪ್ರೋಸೆಸ್ ಅನ್ನುವಂಥದ್ದು ಕಂಪ್ಲೀಟ್ ಆಗೋದಿದೆ. ನ್ಯೂ ಫಾರ್ಮ್ನಲ್ಲಿ ಇಂಡಿಯನ್ ಸಿಟಿಸನ್ನಿಗೆ ಮ್ಯಾಂಡೇಟ್ ಮಾಡ್ತಾ ಇದೆ. ಯಾತಕ್ಕಾಗಿ ಸಿಟಿಸನ್ಶಿಪ್ಪನ್ನು ರಿನೌನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅನ್ನುವಂಥ ಒಂದು ರೀಸನನ್ನು ಅವರು ನೀಡಲೇಬೇಕಾಗತ್ತೆ. ಇನ್ನು ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರ ಬಳಿ ಸಬ್ಮಿಟ್ ಆಗಬೇಕಾಗತ್ತೆ. ಇನ್ ಕೇಸ್ ಸಿಟಿಸನ್ ಅಂತೂ ಈ ಯಾರು ರಿನೌನ್ಸಿಯೇಷನ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಸಿಟಿಸನ್ ಅಂತವರು ಭಾರತದಲ್ಲಿ ಅಥವಾ ಭಾರತದ ಮಿಷನ್ಸ್ ಏನಿದೆ ಅಬ್ರಾಡಲ್ಲಿ ಅಲ್ಲಿ ಏನಾದರೂ ಅವರು ಜೀವಿಸ್ತಾ ಇದ್ರೆ ಅಪ್ಲಿಕೆಂಟ್ ಅನ್ನುವಂಥವ್ರು ಈ ಫೈನಲ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡೋದಕ್ಕೆ ಮುಂಚೆ ಅವರು ಇಂಟರ್ವ್ಯೂಗೆ ಒಳಗಾಗಬೇಕಾಗುತ್ತೆ. 1955ರ ಸಿಟಿಸನ್ಶಿಪ್ ಆ್ಯಕ್ಟ್ನ ಅಡಿಯಲ್ಲಿ ತಿಳಿಸಿರುವಂತೆ ಯಾವುದೇ ಒಬ್ಬ ವ್ಯಕ್ತಿ ಭಾರತದ ಸಿಟಿಸನ್ಶಿಪ್ಪನ್ನು ರಿನೌನ್ಸಿಯೇಷನ್ ಮಾಡ್ತಿದ್ದಾನೆ ಅಂತಂದರೆ ಆತನ ಮೈನರ್ ಚೈಲ್ಡ್ ಕೂಡ ಭಾರತದ ಸಿಟಿಸನ್ ಆಗೋದ್ರಿಂದ ಸೀಸಸ್ ಟು ಬಿ ಅ ಸಿಟಿಸನ್ ಆಫ್ ಇಂಡಿಯಾ ಅನ್ನುವಂಥದ್ದನ್ನು ಈ ಸಿಟಿಸನ್ಶಿಪ್ ಆ್ಯಕ್ಟ್ ಅನ್ನುವಂಥದ್ದು ತಿಳಿಸುತ್ತೆ. ಆ ಗೈಡ್ಲೈನ್ಸನ್ನೇ ಮತ್ತೆ ಇದು ಕೂಡ ಸ್ಪೆಸಿಫೈ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಗೈಡ್ಲೈನ್ಸ್ನೊಟ್ಟಿಗೆ ಇರುವಂಥ ಕನ್ಸರ್ನ್ ಏನು ಅಂತ ಅಂದರೆ ಇಲ್ಲಿ ಮೈನರ್ಸ್ಗಳು ಅವರ ಪೇರೆಂಟ್ಸ್ಗಳ ಪೈಕಿ ಒಬ್ಬರೇನಾದರೂ ರಿನೌನ್ಸಿಯೇಷನನ್ನು ಮಾಡಿದ್ದೇ ಆದಲ್ಲಿ ಆ ಮೈನರ್ಸ್ಗಳ ಭಾರತದ ಸಿಟಿಸನ್ಶಿಪ್ಪಿನ ಸ್ಟೇಟಸ್ ಏನು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಈ ಒಂದು ಗೈಡ್ಲೈನ್ಸ್ ಅನ್ನುವಂಥದ್ದು ನೀಡಿಲ್ಲದೆ ಇರತಕ್ಕಂಥದ್ದು. ಇನ್ನು ಯಾವೆಲ್ಲ ರೀತಿಯಲ್ಲಿ ಭಾರತದ ಸಿಟಿಸನ್ಶಿಪ್ಪನ್ನು ಬಿಟ್ಕೊಡ್ಬಹುದು ಅಥವಾ ಕಳ್ಕೊಳ್ಬಹುದಾಗುತ್ತೆ ಅನ್ನುವಂಥದ್ದನ್ನು ತಿಳಿಸೋದಾದರೆ ಒಂದು ಮಾರ್ಗ ರಿನೌನ್ಸಿಯೇಷನ್ ಆಗುತ್ತೆ. ಭಾರತದ ಯಾವುದೇ ಪ್ರಜೆಯು ಅವರ ಒಂದು ಫುಲ್ ಕೆಪಾಸಿಟಿನಲ್ಲಿ ಭಾರತದ ಸಿಟಿಸನ್ಶಿಪ್ಪನ್ನು ರಿನೌನ್ಸ್ ಮಾಡ್ತೇವೆ ಅಂತ ಹೇಳಿ ಡಿಕ್ಲರೇಷನನ್ನು ಮಾಡೋದ್ರ ಮುಖಾಂತರವಾಗಿ ಇದನ್ನು ರಿನೌನ್ಸಿಯೇಷನ್ ಮಾಡೋದಕ್ಕೆ ಮುಂದಾಗಬಹುದಾಗುತ್ತೆ. ಈ ಡಿಕ್ಲರೇಷನ್ ಅನ್ನುವಂಥದ್ದು ವಾರ್ನ ಸಂದರ್ಭದಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಈ ಡಿಕ್ಲರೇಷನನ್ನು ವಾರ್ನ ಸಂದರ್ಭದಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಈವನ್ ದ ಮೈನರ್ ಚಿಲ್ಡ್ರನ್ ಆಫ್ ದಟ್ ಪರ್ಸನ್ ಯಾರಿರ್ತಾರೆ ಸಿಟಿಸನ್ಶಿಪ್ಪನ್ನು ರಿನೌನ್ಸ್ ಮಾಡ್ತಿರ್ತಕ್ಕಂಥ ಪರ್ಸನ್ನಿನ ಮೈನರ್ ಚಿಲ್ಡ್ರನ್ ಕೂಡ ಅವರು ಕೂಡ ಭಾರತದ ಸಿಟಿಸನ್ಶಿಪ್ಪನ್ನು ಕಳ್ಕೊಳ್ಬೇಕಾಗುತ್ತೆ. ಆದರೆ ಆ ಮಗು ಅನ್ನುವಂಥದ್ದು 18 ವರ್ಷ ವಯಸ್ಸನ್ನು ಪಡ್ಕೊಂಡ ನಂತರದಲ್ಲಿ ಇಂಡಿಯನ್ ಸಿಟಿಸನ್ಶಿಪ್ಪನ್ನು ಆ ಮಗುಗೆ ಇಚ್ಛೆ ಇದ್ದಲ್ಲಿ ಅದನ್ನು ರೆಸ್ಯೂಮ್ ಮಾಡ್ಕೊಳ್ಬೋದಾಗುತ್ತೆ. ಇನ್ನು ಟರ್ಮಿನೇಷನ್ನ ಮುಖಾಂತರವಾಗಿ ಕೂಡ ಭಾರತದ ಸಿಟಿಸನ್ಶಿಪ್ಪನ್ನು ಒಬ್ಬರು ಕಳ್ಕೊಳ್ಬೋದಾಗಿರುತ್ತೆ. ಟರ್ಮಿನೇಷನ್ ಅಂತ ಅಂದರೆ ಸಿಟಿಸನ್ ಆಫ್ ಇಂಡಿಯಾ ಅಂತವರು ವಾಲಂಟ್ರಿಯಾಗಿ ಇನ್ನೊಂದು ರಾಷ್ಟ್ರದ ಸಿಟಿಸನ್ಶಿಪ್ಪನ್ನು ಪಡ್ಕೊಂಡ್ರೆ ಅಂಥವರು ಕೂಡ ಭಾರತದ ಒಂದು ಸಿಟಿಸನ್ಶಿಪ್ಪನ್ನು ಕಳ್ಕೊಳ್ಬೇಕಾಗತ್ತೆ. ಈ ಒಂದು ಪ್ರಾವಿಷನ್ ಅನ್ನುವಂಥದ್ದು ವಾರ್ನ ಸಂದರ್ಭದಲ್ಲಿ ಇದು ಕೂಡ ಅಪ್ಲೈ ಆಗೋದಿಲ್ಲ. ಇನ್ನು ಬೈ ಡಿಪ್ರೈವೇಷನ್ ಅಂತ ಅಂದಾಗ ಭಾರತದ ಸಿಟಿಸನ್ಶಿಪ್ಪನ್ನು ಅವರು ಫ್ರಾಡ್ನ ರೂಪವಾಗಿ ಪಡ್ಕೊಂಡಿದ್ರೆ ಅಂಥವರನ್ನು ಬೈ ಡಿಪ್ರೈವೇಷನ್ ಮುಖಾಂತರವಾಗಿ ಅವರ ಸಿಟಿಸನ್ಶಿಪ್ಪನ್ನು ತೆಗೆದುಹಾಕಲಾಗುತ್ತೆ. ಇನ್ನು ಭಾರತದ ಸಂವಿಧಾನಕ್ಕೆ ಡಿಸ್ಲಾಯಲ್ಟಿಯನ್ನು ತೋರಿಸ್ತಿದ್ದಾರೆ ಅಂತ ಅಂದರೆ ಅಂಥವರ ಸಿಟಿಸನ್ಶಿಪ್ಪನ್ನು ಕೂಡ ರಿಮೂವ್ ಮಾಡಬಹುದಾಗಿರುತ್ತೆ. ಅನ್ಲಾಫುಲಿ ಟ್ರೇಡ್ ಮಾಡ್ತಿರ್ತಕ್ಕಂಥದ್ದು ಕಮ್ಯುನಿಕೇಷನ್ ಮಾಡ್ತಿರ್ತಕ್ಕಂಥದ್ದು ಅದು ವಾರ್ನ ಸಂದರ್ಭದಲ್ಲಿ ಅನ್ನುವಂಥದ್ದು ತಿಳಿದು ಬಂದರೆ ಅಂಥವರ ಸಿಟಿಸನ್ಶಿಪ್ಪನ್ನು ಕೂಡ ತೆಗೆದುಹಾಕಬಹುದಾಗಿರುತ್ತೆ. ಇನ್ನು ನ್ಯಾಚುರಲೈಸೇಷನ್ ಪ್ರೋಸೆಸ್ನ ಮುಖಾಂತರವಾಗಿ ಭಾರತದ ಸಿಟಿಸನ್ಶಿಪ್ಪನ್ನು ಪಡ್ಕೊಂಡಂಥ ಮುಂದಿನ 5 ವರ್ಷಗಳ ಒಳಗಾಗಿ ಅವರೇನಾದರೂ 2 ವರ್ಷಗಳ ಅವಧಿಗೆ ಅಂತ ಹೇಳಿ ಜೈಲ್ ಟರ್ಮನ್ನು ಫೇಸ್ ಮಾಡಬೇಕಾಗಿ ಬರುವಂಥ ಕೃತ್ಯಗಳನ್ನು ಮಾಡಿದಾಗ ಅಂಥವರನ್ನು ಕೂಡ ಭಾರತದ ಸಿಟಿಸನ್ಶಿಪ್ನಿಂದ ಡಿಪ್ರೈವೇಷನ್ಗೆ ಒಳಗಾಗಬೇಕಾಗಿ ಬರುತ್ತೆ. ಭಾರತದ ಹೊರಗೆ 7 ವರ್ಷಗಳ ಕಾಲ ಆರ್ಡಿನರಿ ರೆಸಿಡೆಂಟ್ ಆಗಿ ಭಾರತದ ಹೊರಗೆ ಉಳ್ಕೊಂಡಿದ್ದಾಗ ಅಂಥವರನ್ನು ಕೂಡ ಭಾರತದ ಸಿಟಿಸನ್ಶಿಪ್ಪಿಂದ ಡಿಪ್ರೈವೇಷನ್ಗೆ ಅವರು ಕೂಡ ಒಳಗಾಗಬೇಕಾಗಿ ಬರುತ್ತೆ. ಈ ರೀತಿಯಾಗಿ ರಿನೌನ್ಸಿಯೇಷನ್, ಟರ್ಮಿನೇಷನ್, ಡಿಪ್ರೈವೇಷನ್ ಈ 3 ಮಾರ್ಗಗಳಿಂದ ಭಾರತದ ಸಿಟಿಸನ್ಶಿಪ್ಪನ್ನು ಒಬ್ಬರು ಕಳ್ಕೊಳ್ಬೋದಾಗಿರುತ್ತೆ. ಇನ್ನು ಯಾರಾದರೂ ಒಬ್ಬರು ಸಿಟಿಸನ್ ಅಂತ ಹೇಳಿ ಗುರುತಿಸ್ಕೊಳ್ಬೇಕು ಅಂದಾಗ ಬೈ ಬರ್ತ್, ಡಿಸೆಂಟ್, ರಿಜಿಸ್ಟ್ರೇಷನ್, ನ್ಯಾಚುರಲೈಸೇಷನ್ ಈ 4 ಮುಖಾಂತರವಾಗಿ ಸಿಟಿಸನ್ಶಿಪ್ಪನ್ನು ಪಡ್ಕೊಳ್ಬೋದಾಗಿರುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.